ಅದು ಸೌಭಾಗ್ಯ. ಆದಷ್ಟು ಬೇಗ ಅಹಂಕಾರ ಮಮಕಾರ ಅಂತಕ್ಕಂದ್ರೆ ಬಿಡಿಸ್ಕೋಬೇಕು. ಇದು ಬಿಡಿಸ್ಕೊಳ್ಳೋದು ಭಾಳ ಸುಲಭ. ಬಟ್ ಏನಪ್ಪ ಅಂದರೆ ಮೊಟ್ಟ ಮೊದಲು ಇತ್ತ ಕಡೆ ಆಸಕ್ತಿ ಬರೋದು ಕಷ್ಟ. ಫಸ್ಟ್ ಸ್ಟೆಪ್ಪೇ ಭಾಳ ಕಷ್ಟ. ಇತ್ತ ಕಡೆಗೆ ತಿರುಗೋದು ಕಷ್ಟ, ಇತ್ತ ಕಡೆಗೆ ದೇವ್ರ ಕಡೆಗೆ ತಿರುಗೋದು ಕಷ್ಟ. ಹೌದಾ? ಅದು ಈಗಿನ ಕಾಲಕ್ಕೆ ಇದು ಎಂತೆಂಥದ್ದು ಅದಕ್ಕೆಲ್ಲ ಯಾಕೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೋ ಏನೋ. ನಾನು ಯಾರೋ ಹೇಳ್ತಿದ್ದವ್ರು, ಟಿ ವಿನಲ್ಲಿ ಹೇಳ್ತಾರಂತೆ, ನಾನು 50 ವರ್ಷ ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ, ನೀವು ಯಾಕೆ ದೇವಸ್ಥಾನಕ್ಕೆ ಹೋಗಿ ಸಾಯ್ತೀರ ಅಂತೀರ ಮಾತಾಡ್ತಾರಂತೆ. ದೇವರಿಲ್ಲ ಅನ್ನೋದು ನಿನ್ನ ನಂಬಿಕೆ, ದೇವರಿದ್ದಾನೆ ಅಂದರೆ ಅವ್ರ ನಂಬಿಕೆ. ದೇವರಿಲ್ಲ ಅಂತ ನೀನು ಸರಿಯಾಗಿ ನೋಡಿಲ್ಲ, ದೇವರಿದ್ದಾನೆ ಅಂತ ದೇವ್ರನ್ನ ಅವ್ರು ನೋಡಿಲ್ಲ. ಅವ್ರ ನಂಬಿಕೆ ಪ್ರಕಾರ ಅವ್ರು ಹೋಗ್ತಾರೆ, ನಿನ್ನ ನಂಬಿಕೆ ಪ್ರಕಾರ ನೀನು ಜೀವನ ಮಾಡ್ತೀಯ. ಇದಕ್ಕೆ ಯಾಕೆ ಕೊಡ್ಕೊಳ್ತೀನಿ ಇದು ಟಿ ವಿನಲ್ಲಿ? ಸುಮ್ಮನೆ ಹೋಗಬೇಡ, ಅವ್ರಿಷ್ಟ ಹೋಗಲಿ. ಇತ್ತ ಕಡೆ ತಿರುಗೋದೇ ಕಷ್ಟ. ಅದರಲ್ಲಿ ಇಂಥ ಉಪದೇಶ ಕೇಳ್ಬಿಟ್ಟು ನಾನು ಯಾರೋ ಕೇಳ್ತಿದ್ರು ಇಲ್ಲಿ ಶ್ರವಣಪುರವರು. ಅಲ್ಲ ಸ್ವಾಮೀಜಿ, 50 ವರ್ಷ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ, ಹಾಗೆ ಜೀವನ ಮಾಡ್ತೀವಿ ಅಂತಾರೆ. ನಾವ್ಯಾಕೆ ಈ ದೇವ್ರನ್ನ ಕಟ್ಕೊಂಡು ಒದ್ದಾಡಬೇಕು ಅಂತಾರೆ. ಅಂದರೆ ಈ ದೇವ್ರನ್ನ ಕಟ್ಕೊಳ್ಳೋದು ಒದ್ದಾಡೋಕ್ಕೋಸ್ಕರ. ಅರ್ಥ ಇಲ್ಲದ ಮಾತಿಲ್ಲ ಇವೆಲ್ಲ. ಜೀವನ ನೋಡಿಕೊಂಡು ವ್ಯಕ್ತಿಯವರು ತಮ್ಮ ಜೀವನ ತಾವು ನೋಡಿಕೊಂಡ್ರೆ ಯಾವುದೋ ಒಂದು ಶಕ್ತಿ ನಮ್ಮಲ್ಲಿ ನಿಶ್ಚಯ ತಗೊಳುತ್ತೆ. ನಮ್ಮ ಹುಟ್ಟು ನನ್ನ ಇಷ್ಟ ಪ್ರಕಾರ ಅಲ್ಲ. ಹೌದಾ? ಉಸಿರಾಡ್ತಾ ಇದೆ ನನ್ನ ಇಷ್ಟ ಪ್ರಕಾರ ಅಲ್ಲ. ಸಾಕಷ್ಟು ನಮ್ಮ ಇಷ್ಟ ಪ್ರಕಾರ ನಡೆಯೋದೇ ಇಲ್ಲ. ಒಂದು ವೇಳೆ ನಡೀತು ಅಂದರೆ ನಮ್ಮ ಇಷ್ಟ ಪರಮಾತ್ಮ ಅದ್ಯಾವುದೋ ಶಕ್ತಿ ಇದೆಯಲ್ಲ ಅದರಿಂದ 2 ಒಂದಾಗಿದೆ. ಕಾಕ್ತಾಳೀಯ ಅವಾಗ ನಡೆದಿದೆ ಹೊರತು ನನ್ನ ಪ್ರಕಾರ ನನ್ನ ಜೀವನ ಹೋಗೋದೇ ಇಲ್ಲ ಅಂದಾಗ ಯಾವುದೋ ಒಂದು ಶಕ್ತಿ ಇದೆ, ನಾನು ನನ್ನದು ಅನ್ನತಕ್ಕಂಥ ಎಷ್ಟು ಬೇಕಂದ್ರೆ ಅಷ್ಟು ಪುಣ್ಯ ಅಂದಾಗ ಭಾಳ ಸುಲಭ. ಅದು ಈ ಕಡೆ ತಿರುಗೋದು ಕಷ್ಟ. ಒಂದು ದೇವ್ರ ಕಡೆ ತಿರುಗಿದ್ರೂ ಮತ್ತು ಶ್ರವಣದಲ್ಲಿ ಆಸಕ್ತಿ ಬರೋದು ಭಾಳ ಕಷ್ಟ. ಇನ್ನೆಲ್ಲ ಮಾಡ್ತಾರೆ, ಎಷ್ಟು ಶ್ರಮ ತಗೊಳ್ತಾರೋ ಮಾನಸರೋವರಕ್ಕೆ ಹೋಗೋಕ್ಕೆ. ಅಯ್ಯೋ ಏನು ಶ್ರಮ! ಅಷ್ಟೆಲ್ಲ ಶ್ರಮ ತಗೊಂಡು ವರಂಗಲಲ್ಲಿ ಒಬ್ಬರು 4 ಸಲ ಹೋಗಿ ಬಂದಿದ್ದಾರೆ. ಆಯಿತು, 4 ಸಲ ಹೋಗಿ ಬಂದಿದ್ದೀರಾ, ಬನ್ನಿ ಶ್ರವಣ ಕೇಳಿ ಅಂದರೆ ಭಾಳ ದೂರ, ಚಾಲ ದೂರಮು వచ్చేదని ಕಾದಂತಾರೆ. ನೋಡಿ, ವರಂಗಲಲ್ಲಿ ಆಂಧ್ರದಲ್ಲಿರೋದು, ಮಾನಸರೋವರಲ್ಲಿರೋದು ಚೈನಾದಲ್ಲಿ. ಹೌದಾ? ವರಂಗಲಿಂದ ಚೈನಾಗೆ 4 ಸಲ ಹೋಗಿ ಬಂದಿದ್ದಾರೆ, ಇನ್ನೂ 1 ಸಲ ಹೋಗಕ್ಕೆ ರೆಡಿಯಾಗಿದ್ದಾರೆ. ಅದು ಭಾಳ ಹತ್ತಿರ. ಆ ವರಂಗಲ್ಲೇ ನಡೀತಾರೆ, ಅಲ್ಲೇ ನಡೀತಾರೆ ಪ್ರವಚನ. ಬನ್ನಿ ಅಂದರೆ చాలా ದೂರಮು ರಾಲೇಮು ಅಂತಾರೆ. ಅಂದರೆ ದೇವರ ಕಡೆ ತಿರುಗೋದು ಕಷ್ಟ, ತಿರುಗಿದ್ರೆ ಈ ಶ್ರವಣದಲ್ಲಿ ಆಸಕ್ತಿ ಬರೋದು ಕಷ್ಟ. ಒಂದು ಮತ್ತು ಈ ಭೌತಿಕ ಜೀವನ ಏನಿದೆಯೋ ಎಷ್ಟೇ ಮಾಡು ನೀನು, ಇದು ತೃಪ್ತಿಯನ್ನು ತಂದುಕೊಡಲ್ಲ. ಈ ನಿಶ್ಚಯ ಬರೋದು ಭಾಳ ಕಷ್ಟ. ಬಂದರೆ ಅಹಂಕಾರ ಮಮಕಾರ ಇವೆರಡು. ಫಸ್ಟು ಭೌತಿಕ ಜೀವನ ಅನ್ನತಕ್ಕ ಏನು ಸಮಾಜ ಜೀವನ ಅನ್ನುತ್ತೋ, ಏನು ಜೀವನ ಸಂಪಾದಿಸೋದು, ಸಂಪಾದನೆ, ಸಂತಾನ, ಇಷ್ಟೇ ಜೀವನ. ಸ್ವಾಯತ್ತಕ್ಕ ಸಂತಾನ ನೋಡ್ಕೊಳ್ಳೋದು, ಅವ್ರಿಗೋಸ್ಕರ ಸಂಪಾದನೆ ಮಾಡಿಡೋದು, ಜಗಳಾಡೋದು. ಈಗಿನ ಕಾಲಕ್ಕಂತ ತಂದೆ ತಾಯಿ ಕೂಲಿ ಮಾಡೋಕ್ಕೆ ಹೋಗಿದ್ದಾರೆ ಮಕ್ಕಳು, ಆದರೂ ಇವ್ರ ಮೋಹ ಹೋಗಿಲ್ಲ. ಇಷ್ಟೇ ಜೀವನ ಅಂತೀವಿ. ಅಲ್ಲ, ಯಾರೋ ಒಬ್ಬ ಆನಂದ ಪಡಿಬೇಕು ಅಂತ ಪ್ರಯತ್ನ ಮಾಡೋದಂತೆ, ಏನು ಮಾಡೋದು ಆಗಲಿಲ್ಲ, ಕೊನೆಗೆ ಹೊಡಿಕೊಂಡೊಟ್ಟ ಇದೆ. ಸಮಾಜ ಹೇಳೋ ರೀತಿನಲ್ಲಿ ಆಗಲ್ಲ, ಏನು ಮಾಡೋದಾಗುತ್ತೆ ಅಂತ. ಅದಕ್ಕೆ ಯಾರೋ ಹೇಳೋದಂತ, ನೋಡಪ್ಪ ನೀವು ಹೋಗು, ಯಾರು ಈ ಪ್ರಪಂಚದಲ್ಲಿ ಆನಂದವಾಗಿ ಇದ್ದೀನಿ ಅಂತಾರೋ ಅವ್ರ ಶರ್ಟ್ ತೊಗೊಂಡು ನೀನು ಹಾಕ್ಕೊಂಬಿಡು, ನೀನು ಆನಂದವಾಗಿರ್ತೀಯ. ಅಷ್ಟೇ, ಇನ್ನೇನು ಮಾಡೋದು ಬೇಡ. ಅವ್ರ ಶರ್ಟ್ ತೊಗೊಂಡು ಹಾಕ್ಕೊಂಡು ಸರಿ ಆಗಿದ್ಮೇಲೆ ಬಿಡಿಕೊಂಡು ಹೊರಟಾಗಿ. ಸಾಮಾನ್ಯ ನಮಗೆ ಈ ಅಭಿಪ್ರಾಯ ಇದೆ. ಈ ಅಭಿಪ್ರಾಯಗಳೆಲ್ಲ ಮುಂದೆ ಹೋಗಬೇಕು. ಯಾರ ಹತ್ರ ದುಡ್ಡು ಜಾಸ್ತಿ ಇದೆಯೋ ಅವರು ಆನಂದವಾಗಿರ್ತಾರೆ ಅಂತ. ನಿಜ, ದುಡ್ಡು ಬೇಕು ಮನುಷ್ಯನ ಜೀವನಕ್ಕೆ. ಆದರೆ ದುಡ್ಡಿದ್ದವನೇ ದೊಡ್ಡಪ್ಪ, ದುಡ್ಡೇ ಪ್ರಾಣ. ಪ್ರಾಣ ಹೋದ್ರು ದುಡ್ಡು ಕೊಡೋಲ್ಲ, ಅಂದರೆ ಪ್ರಾಣಕ್ಕಿಂತ ಜಾಸ್ತಿ ಅದು.
ಯಾತಕ್ಕೆ ಅಂತ ಗೊತ್ತಿಲ್ಲ. ಇರಲಿ, ಆ ದುಡ್ಡು ಯಾರತ್ರ ಜಾಸ್ತಿ ಇದೆ ಅವರು ಆನಂದವಾಗಿರ್ತಾರೆ ಅಂತ ಆ ಊರಲ್ಲಿ ಒಬ್ಬ ಸಾಹುಕಾರನ ಹತ್ರ ಹೋಗಿ, ನೀನು ಆನಂದವಾಗಿದ್ದೆ, ನಿನ್ನೊಂದು ಶರ್ಟ್ ಕೊಡು, ನಾನು ಹಾಕ್ಕೊಳ್ತೀನಿ, ನಾನು ಆನಂದವಾಗಿರ್ತೀನಿ ಅಂತ. ಶರ್ಟ್ ಕೊಡ್ತೀನಿ, ಅಂದರೆ ಆನಂದವಾಗಿದ್ದರೆ ಅಂತೆಯೇ ಅದು ತೆಗೆದು ಎಲ್ಲ ಆನಂದ, ಸೇಲ್ಸ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಅದು GST ಹತ್ರ ಮಾಡ್ಯಾರೆ, ಇದು ಬಂದ್ಮೇಲೆ ಇನ್ನೂ ತಲೆ ಕೆಡ್ತಿದೆ. ಅದು ಯಾರಿಗೋಸ್ಕರ ಮಾಡೋದು ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮ ಪ್ರಾಣ ತಿಂತಿದ್ದಾರೆ. ಎಲ್ಲಿದೆ ಆನಂದ? ಬೇಕಾದ್ರೆ ಶರ್ಟ್ ತಗೋ, ನೀನು ಶರ್ಟ್ ಬೇಡ. ಮತ್ತೆ ಇನ್ಯಾರು ಆನಂದವಾಗಿರ್ತಾರೆ? ಯಾರಾದರೆ ಅಧಿಕಾರದಲ್ಲಿರ್ತಾರೋ ಅವ್ರು ಆನಂದವಾಗಿರ್ತಾರೆ ಅಂತ ಅಧಿಕಾರದಲ್ಲಿರೋದು ಹೋದಂತೆ. ಬಹುಶಃ ಟ್ರಂಪ್ ಅಂತ ಹೋದಂತೆ. ಟ್ರಂಪ್ ಅಂದರೆ ಅಮೆರಿಕನ್ ಪ್ರೆಸಿಡೆಂಟು, ಇಡೀ ಪ್ರಪಂಚಕ್ಕೆ ಉನ್ನತವಾದಂಥ ಅಧಿಕಾರ ಅದು. ಯಾಕೆ ಬೇರೆ ಎಲ್ಲ ಪವರ್ಫುಲ್ ಕಂಟ್ರೀಸು ಅವ್ರು ಹೇಳ್ದಾಗ ಕೇಳ್ತಾರೆ. ನಮ್ಮ ಭಾರತ ದೇಶದವ್ರು ಅಷ್ಟೇ ಇವಾಗ ಅವ್ರಿಗೆ ಸರೆಂಡರ್ ಆಗಿದ್ದಾರೆ, ಹೌದಾ? ಅದಕ್ಕೋಸ್ಕರ ಬಹಳ ಪವರ್ಫುಲ್ ಅವನು. ಅವನ ಹತ್ರ ಹೋದರೆ ಆನಂದವಾಗಿರ್ತಾನೆ ಅಂತ ಅವನ ಹತ್ರ ಹೋಗಿ ಕೇಳಿದ್ರೆ, ನಾನು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ನೆಮ್ಮದಿಯಾಗಿದ್ದೆ, ಯಾಕಾದ್ರೆ ಈ ಅಮೇರಿಕನ್ ಪ್ರೆಸಿಡೆಂಟ್ ಆದ್ನೋ ಓಡಾಡ್ತಾ ಇದ್ದೀನಿ, ಇವಾಗ ನಾನೇನೇನು ಅಂದ್ಕೊಂಡು ಅದೇನು ಮಾಡೋಕ್ಕಾಗ್ತಿಲ್ಲ, ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ, ಸದ್ಯಕ್ಕೆ ಬಿಟ್ಟರೆ ಸಾಕಂತಿದ್ದೀನಿ ಅಂತಾರೆ ಅವನು. ನಿನ್ನ ಶರ್ಟ್ ಬೇಡ. ಸರಿ, ಇನ್ಯಾರಪ್ಪ ಆನಂದವಾಗಿರ್ತಾರೆ? ಫಿಲ್ಮ್ ಆ್ಯಕ್ಟರ್ಸ್, ಇವರೆಲ್ಲ ಆನಂದವಾಗಿರ್ತಾರೆ. ಅವ್ರ ಹತ್ರ ಹೋದ, ನಮ್ಮ ಸ್ಕ್ರೀನ್ ಮೇಲೆ ನೋಡ್ತೇನೆ ನೀನು, ನಮ್ಮ ನಿಜ ಜೀವನ ನಿಂಗೆ ಗೊತ್ತಿಲ್ಲ, ಭಾಳ ಗೋಳು. ನರಸಿಂಹರಾಜು, ಮತ್ತು ಕನ್ನಡದಲ್ಲಿ ನರಸಿಂಹರಾಜು, ತಮಿಳಲ್ಲಿ ತಾಯಿ ನಾಗೇಶ್ ಅಂತಿದ್ರು. ಅವ್ರ ಸ್ಕ್ರೀನ್ ಮೇಲೆ ನೋಡೋದೇ ಆನಂದ ಜನಕ್ಕೆ, ಬಟ್ ಅವ್ರ ಜೀವನ ಅಂತೂ ಭಾಳ ಗೋಳು. ಶರ್ಟ್ ಬೇಕಾದ್ರೆ ತಗೋ, ಆನಂದವಾಗಿದ್ದೆ ನನ್ನ ಕಂಡೀಷನ್ ತೆಗೆದು. ಕೊನೆಗೆ ಈ ಲೌಕಿಕದಲ್ಲಿ, ಈ ವ್ಯವಹಾರದಲ್ಲಿರೋ ಯಾರು ಪ್ರಯೋಜನ ಇಲ್ಲ. ಯಾರಾದ್ರೂ ದೇವ್ರ ಕಡೆಗೆ ತಿರುಗಿದಾರೋ, ಯಜ್ಞ ಆಗಾದಿ ಕರ್ಮಗಳನ್ನು ಮಾಡಿಕೊಂಡು, ಪೂಜೆ ಪುನಸ್ಕಾರ ಮಾಡಿಕೊಂಡು ಅವ್ರ ಹತ್ರ ಹೋದರೆ ಅವರಾದ್ರೂ ಆನಂದವಾಗಿರ್ತಾರೆ, ಅವ್ರ ಹತ್ರ ಹೋಗೋಣ ಅಂತ ಅವ್ರಿಗೆ ಕೇಳಿದ್ರೆ, ನಾವು ಪೂರ್ಣಾವತಿ ಆಗಲಿಲ್ಲ ಅಂತ ಸಾಯ್ತಿದ್ದೀವಿ, ಆನಂದ ಅಂತೀಯ ನೀನು. ಅಂದರೆ ಯಾವುದನ್ನ ಯಜ್ಞ ಆಗಾದಿ ಕರ್ಮ ಮಾಡಿದ್ರೆ 11:30 ಒಳಗಾಗಿ ಅದು ಪೂರ್ಣಾವತಿ ಆಗಿಬಿಡ್ಬೇಕಂತೆ. 11:30 ತನಕ ದೇವತೆಗಳು ಓಡಾಡ್ತಾ ಇರ್ತಾರೆ, 11:30 ಆಗಿಬಿಟ್ರೆ ರಾಕ್ಷಸ ಓಡಾಟ ಶುರುವಾಗುತ್ತೆ ಅಂತ. ಸೊ ನಾವು ಪೂರ್ಣಾವತಿ ಆಗಲಿಲ್ಲ ಅಂತ ನಾವು ಸಾಯ್ತಾ ಇದ್ದೀವಿ, ನೀನೇನೋ ಆನಂದ ಅಂತೀಯ. ಈ ಶರ್ಟು ಇಲ್ಲ, ಆನಂದವೂ ಇಲ್ಲ, ಹೋಗಂದರು. ಇದೇ ರೀತಿ 30 ವರ್ಷ ತಿರುಗ್ತಾರೆ, ಎಲ್ಲೂ ಆನಂದವಾಗಿದ್ದೀನಿ ಅಂತ ಹೇಳೋದಕ್ಕೂ ಸಿಗಲಿಲ್ಲ. ಕೊನೆಗೆ ಯಾರೋ ಹೇಳ್ತಾರೆ, ನೋಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲೋಗಿ ಹೋಗಿ, ಅಲ್ಲೊಬ್ಬ ಸ್ವಾಮಿಗಳಿದ್ದಾರೆ, ಅವರು ಪರಿಹಾರ ಮಾಡ್ತಾರೆ ಅಂದರೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದರೆ, ಸ್ವಾಮಿಗಳೇ ನೀವು ಆನಂದವಾಗಿದ್ದೀರಾ ಅಂದರೆ, ಆನಂದವಾಗಿದ್ದೀನಪ್ಪ, ಆನಂದವೇ ಆನಂದ, ಇನ್ನೇನಿಲ್ಲ ಅಂತಾರೆ ಅವರು. ಅವ್ರು ಹೇಳ್ತಕ್ಕಂಥ ಧ್ವನಿ ಅದೆಲ್ಲ ನೋಡಿದ್ರೆ, ಓಹ್ ನಿಜವಾಗ್ಲೂ ಆನಂದವಾಗಿದ್ದಾರೆ. ಸದ್ಯ 30 ವರ್ಷಕ್ಕೆ ಇವರೊಬ್ಬರು ಸಿಕ್ಕಿದ್ರು ಆನಂದವಾಗಿದ್ದೀನಿ ಅಂತ ಹೇಳ್ತಕ್ಕಂಥವ್ರು. ನಮ್ಮ ಸ್ವಾಮಿ ದಯಾನಂದ ಸರಸ್ವತಿಗಳು ಯಾರು ಬಂದು ಕೇಳಿದ್ರು ಹೌ ಆರ್ ಯು ಸ್ವಾಮೀಜಿ ಅಂದರೆ ವಂಡರ್ಫುಲ್ ಅನ್ನೋರು. ಒಂದ್ಸಲ ಗುಜರಾತಿಂದ ಯಾರೋ ಬಾಕಿ ಬಂದು ಕೇಳ್ತಾರೆ, ಯಾವಾಗ ಕೇಳಿದ್ರು ವಂಡರ್ಫುಲ್ ಅಂತೀರ, ಇನ್ನೇನು ಹೇಳೋದೇ ಇಲ್ಲ ನೀವು ಅಂತ. ಅದಕ್ಕೆ ಅವ್ರು ಹೇಳಿದ್ರೆ, ಇನ್ನೇನು ಹೇಳಬೇಕು, ನನ್ನ ಜೀವನನೇ ವಂಡರ್ಫುಲ್ ಆಗಿದೆ ಅಷ್ಟೇ, ಆನಂದೇ ಆನಂದ. ಸೊ ಯಾವಾಗ ಕಾನ್ಫಿಡೆಂಟಾಗಿ ಹೇಳಿದ್ರು, ಆಹಾ ನನ್ನ ಸಮಸ್ಯೆ ಪರಿಹಾರ ಆಯಿತು ಅಂತ, ನಿಮ್ದೊಂದು ಶರ್ಟ್ ಕೊಟ್ಬಿಡಿ, ನಾನು ಹಾಕ್ಕೊಳ್ತೀನಿ, ನಾನು ಆನಂದವಾಗಿರ್ತೀನಿ, ಯಾರೋ ಸ್ವಾಮಿ ಹೇಳಿದ್ರು ನನಗೆ ಅಂದರು. ನೋಡಪ್ಪ, ನಾನು ಒಂದ್ಸಲ ನೋಡು, ಇನ್ನೊಂದ್ಸಲ ನೋಡು, ನನ್ನ ಮೈ ಮೇಲೆ ಏನೇನೋ ಬಟ್ಟೆ ಇದೆ ನೋಡು. ನೋಡಿದ್ರೆ ಮುಖದ ಮೇಲೆ ಒಂದು ಕರ್ಚೀಫ್ ಹಾಕ್ಕೊಂಡಿದ್ದಾರೆ, ಏನು ಬಟ್ಟೆಗಳೇ ಇಲ್ಲ, ಮೈ ಮೇಲೆ ಕೌಪೇನೂ ಕೂಡ ಇಲ್ಲ. ಇವನ್ ಸಮಸ್ಯೆ ಇನ್ನೂ ಜಾಸ್ತಿ ಆಯಿತು. ಏನು, ಶರ್ಟ್ ಇರೋರ ಹತ್ರ ಆನಂದ ಇಲ್ಲ, ಆನಂದ ಇರೋರ ಹತ್ರ ಶರ್ಟ್ ಇಲ್ಲ. ಮತ್ತು ಇವಾಗ ಏನು ಮಾಡೋದು? ಯಾಕೆ ಪರಿಹಾರ ಆಗುತ್ತೆ ಅಂದರೆ, ಭೌತಿಕ ಸಂಪತ್ತಿರೋರ ಹತ್ರ ಆ ಭೌತಿಕ ಸಂಪತ್ತಿಂದಲೇ ಆನಂದ ಇರಲಿಕ್ಕೆ ಸಾಧ್ಯವಿಲ್ಲ, ಹೌದಾ? ಮತ್ತು ಯಾರ ಹತ್ರ ಆನಂದ ಇದೆಯೋ ಅವ್ರ ಹತ್ರ ಭೌತಿಕ ಸಂಪತ್ತು ಅವಶ್ಯಕತೆಯನ್ನು ಕಾಣೋದು. ಇದು ಇರ್ಬೋದು, ಇಲ್ಲಾಂದ್ರೆ ಇಲ್ಲ. ಮತ್ತು ನನ್ನ ಸಮಸ್ಯೆ ಹೇಗೆ ಪರಿಹಾರ ಆಗುತ್ತೆ ಅಂತ ಅವ್ರನ್ನೇ ಕೇಳ್ತಾನೆ. ಯಾರೋ ಸ್ವಾಮಿಗಳು ಹೇಳಿದ್ರು ಆನಂದವಾಗಿರೋ ಶರ್ಟ್ ಹಾಕು ಅಂತ. ಈ 30 ವರ್ಷ ಸುತ್ತದೆ,
ನೀವೇ ಆನಂದವಾಗಿರ್ತೀನಿ ಅಂತ ಹೇಳೋದು ಸಿಕ್ಕಿದ್ರಿ, ಇನ್ಯಾರೂ ಸಿಕ್ಕಲಿಲ್ಲ, ನಿಮ್ಮ ಹತ್ರ ಶರ್ಟ್ ಇಲ್ಲ, ನನ್ನ ಸಮಸ್ಯೆ ಹೇಗೆ ಪರಿಹಾರ ಆಗುತ್ತೆ ಅಂದರೆ ಅವಾಗ ಹೇಳ್ತಾರೆ, ನೀನು ಬೆತ್ತಲೆ ಆಗ್ಬಿಡು, ನೀನು ನಗ್ನವಾಗ್ಬಿಡು. ಓ ಹಾಗೆ ಇದ್ಮೇಲೆ ಈ ಬಟ್ಟೆಗಳು ತೆಗೆದಾಕ್ಬಿಟ್ರೆ ಆನಂದವಾಗಿರ್ತೀನ? ಈ ಬಟ್ಟೆಗಳು ಸಮಾಜಕ್ಕೋಸ್ಕರ ಹಾಕ್ಕೊಳ್ತೀವಿ, ಇದನ್ನು ಮುಖ್ಯ. ಮತ್ತು ಈ ಜಗತ್ತಿಗೆ ಬಂದಾಗ ನಿರಭಿಮಾನ ಸ್ಥಿತಿನಲ್ಲಿ ಬಂದ್ವಿ, ಮತ್ತೆ ನಾನು ನನ್ನದು ಅಂತ ಅಭಿಮಾನ ಬೆಳೆಸ್ಕೊಂಡ್ವಿ, ಹೌದಾ? ಅದನ್ನು ತೆಗೆದುಹಾಕ್ಬಿಟ್ರೆ ಆನಂದವಾಗಿರ್ತೀರ. ಮತ್ತೆ ಹೇಳ್ತಾರೆ ತೆಗೆದುಹಾಕೋ ಅವಶ್ಯಕತೆನೂ ಇಲ್ಲ. ಯಾಕೆ? ಅದು ನಿನಗೆ ಅಂಟ್ಕೊಂಡೇ ಇಲ್ಲ. ಯಾವುದು? ನಾನು ನನ್ನದು ಅನ್ನತಕ್ಕಂಥ ಅಭಿಮಾನ, ಆ ನಂದು ಅನ್ನೋದು ಯಾವುದು ನಿಂಗೆ ಅಂಟ್ಕೊಂಡೇ ಇಲ್ಲ. ನೀನು ಅಂಟಿಸ್ಕೊಂಡಿದ್ದೀಯ ಅಷ್ಟೇ ಹೊರತು ಮನಸ್ಸಿನಲ್ಲಿ ಅಂಟ್ಕೊಂಡೇ ಇಲ್ಲ. ಅಷ್ಟೇ ಅಲ್ಲ, ಆ ಒಂದು ಸಮಯಕ್ಕೆ ಸರಿಯಾಗಿ ಬರುತ್ತದು ನಾನು ನನ್ನದು ಅಂತ ಮತ್ತೆ ಇಲ್ಲವಾಗುತ್ತೆ. ಸರಿಯಾಗಿ ಅನುಭವ ನೋಡ್ಕೊ. ಈಗ ಮಕ್ಕಳ ಹತ್ರ ಮಾತಾಡೋಕೆ ನಾನು ತಂದೆ ಅಂತ ಮಾತಾಡ್ತಿರ್ತಾರೆ. ಆ ವ್ಯವಹಾರ ಮುಗಿದ್ರೆ ನಾನು ನನ್ನ ಮಕ್ಕಳು ಅನ್ನತಕ್ಕ ಹೋಯ್ತು ಇಲ್ಲ ಪಕ್ಕಕ್ಕೆ, ಮತ್ತೆ ಇನ್ನೊಂದು ಶುರುವಾಯಿತು, ಹೌದಾ? ಅಂದರೆ ಈ ನಾನು ನನ್ನದು ಅನ್ನತಕ್ಕಂಥ ಮನಸ್ಸನ್ನು ಎತ್ಕೊಡುತ್ತೆ, ಇಲ್ಲವಾಗುತ್ತೆ. ಅಷ್ಟೇ ಅಲ್ಲ, ಎಚ್ಚದ ಹೊಟ್ಟೋಯ್ತು ಅಂದರೆ ಸಂಪೂರ್ಣವಾಗಿ ಇಲ್ಲವಾಗುತ್ತೆ, ಹೌದಾ? ಎಚ್ಚದ ಹೊತ್ತು ಸಂಪೂರ್ಣ ಹೋಯಿತು, ಮೇಲ್ಕೊಂಡು ಎಚ್ಚರವಾಗಿ ಇದ್ಕೊಂಡೇ ಕೇಳಬೇಕು. ಎಚ್ಚದ ಹೊತ್ತು ಹೋಯಿತು ಅಂದರೆ ಸ್ವಲ್ಪ ತಾಳಿ ನಿದ್ದೆ ಮಾಡಿ ನೋಡ್ಕೊಂಡು ಹೇಳ್ತೀವಿ ಅಂದರೆ ಪ್ರಯೋಜನ ಇಲ್ಲ. ಎಚ್ಚದ ಹೊತ್ತು ಹೋಯಿತು, ಇಡೀ ಪ್ರಪಂಚನೇ ಇಲ್ಲವಾಯಿತು, ಆದರೂ ನೀನಿದ್ದೀಯಾ, ಅದು ಭಾಳ ಮುಖ್ಯ. ಇಲ್ಲಿ ಕೆಲವರು ಏನು ಮಾಡ್ತಾರೆ, ಇಲ್ಲ ಸಾಧ್ಯವಿಲ್ಲ, ಬುದ್ಧಿ ಅನ್ನತಕ್ಕಂತಿದ್ದಾಗ ಪ್ರಪಂಚ ಕಾಣುತ್ತೆ, ಬುದ್ಧಿ ಇಲ್ಲ ಅಂದರೆ ಪ್ರಪಂಚವೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ಅಲ್ಲ, ಅನುಭವ ಸರಿಯಾಗಿ ನೋಡ್ಕೋಬೇಕು ಅಂತ ಪ್ರಶ್ನೋಪನಿಷತ್ತಲ್ಲಿ ಅನುಭವ ನೋಡಿಕೊಂಡ್ರೆ ಪ್ರಪಂಚ ಇಲ್ಲದಿದ್ದಾಗ ನಾನಿದ್ದೀನಿ, ಹೌದಾ? ಆದ ಕಾರಣ ಕೇವಲ ಬುದ್ಧಿ ಮಾತ್ರವೇ ಅಲ್ಲ ಅನ್ನೋದನ್ನು ಸ್ಪಷ್ಟ ಮಾಡ್ತಾರೆ. ಅದಕ್ಕೆ ನಾವು ಆ ನಾಟಕೀಯ ಪ್ರಕರಣ ಅನ್ನೋದು ನೋಡ್ತಾ ಇದ್ದೀವಿ. ಈಗ ಶಾಂತಿ ಮಂತ್ರ ಹೇಳಿ, ಯಾಕೆಂದ್ರೆ ಕೆಲವರೆಲ್ಲ ಆಗಲೇ ಸ್ವರೂಪ ಸ್ಥಿತಿ ಹೊರಟೋಗಿರ್ತಾರೆ. ಸ್ವಲ್ಪ ಶಾಂತಿ ಮಂತ್ರ ಹೇಳಿದ್ರೆ ಎಚ್ಚರ ಆಗುತ್ತೆ. ಮತ್ತೆ ಪ್ರಶ್ನೋಪನಿಷತ್ತು ಹೋಗೋಣ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಟುವಾಗುಂ ಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಜೀವನದ ಅನುಭವ ನೋಡಿದ್ರೆ ಬುದ್ಧಿವೃತ್ತಿ ಅನ್ನತಕ್ಕಂಥ ಬಂದಾಗ ವಸ್ತು ಕಾಣುತ್ತೆ ನಮಗೆ. ವಸ್ತು ದರ್ಶನ ಆಗಬೇಕಾದ್ರೆ ಬುದ್ಧಿವೃತ್ತಿಲಿ ದಿನ ದರ್ಶನ ಆಗಲ್ಲ, ಹೌದಾ? ಅದಕ್ಕೋಸ್ಕರ ಕೆಲವ್ರೇನು ಹೇಳ್ತಾರೆ, ಬುದ್ಧಿನೇ ಮೂಲ, ಅಲ್ಲಿ ಬುದ್ಧಿನಲ್ಲಿ ಅಲೆಗಳು ಬರ್ತಾ ಇರುತ್ತೆ, ವಸ್ತು ಕಾಣುತ್ತೆ, ವ್ಯವಹಾರ ನಡೆಯುತ್ತೆ. ಬುದ್ಧಿ ಅನ್ನತಕ್ಕಂಥದ್ದು ಬಿಟ್ಟು ಮತ್ತೆ ಇನ್ಯಾವ ದೇವರು ಇಲ್ಲ, ಜನರು ಇಲ್ಲ, ಆತ್ಮನೂ ಇಲ್ಲ, ಸ್ವರೂಪನೂ ಇಲ್ಲ, ಇದೆಲ್ಲ ಸುಮ್ಮನೆ ವೇಸ್ಟು ಅಂತ ಭಾಳಷ್ಟು ಜನ ಹೇಳ್ತಾರೆ, ಹೌದಾ? ಆದರೆ ನಮ್ಮ ಅನುಭವನೇ ನೋಡಿಕೊಂಡ್ರೆ ಈಗ ನಿದ್ದೆ ಅನ್ನತಕ್ಕಂಥದ್ದು ಹೇಳಿದಾಗ ಅಲ್ಲಿ ನಿಜವಾಗ್ಲೂ ಇಡೀ ಪ್ರಪಂಚದಲ್ಲಿ ಎಲ್ಲರೂ
ನಿದ್ದೆ ಮಾಡ್ತೀವಿ ಎದ್ದು ಹೇಳ್ತೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದು ಸತ್ಯ ಅಂತ ಕಾಣುತ್ತೆ. ಆದರೆ ನಿಜವಾಗ್ಲೂ ನಿದ್ದೆ ಮಾಡ್ತೀವಿ ಅಂದರೆ ಏನು ಮಾಡಿದ್ವಿ ಅಂತ ಒಂದು ಸಲ ಪ್ರಶ್ನೆ ಹಾಕ್ಕೊಂಡ್ರೆ ಏನೂ ಮಾಡ್ತಿಲ್ಲ. ಬರೀ ಏನೂ ಮಾಡ್ತಿಲ್ಲ ಅಂತ ನಾವು ಅನ್ನಿಸ್ತು ಅಲ್ಲಿ, ಅದು ಇಲ್ಲ. ಹೌದಾ? ಮತ್ತು ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಸುಮ್ಮನೆ ಕೇಳ್ತಾ ಕೂತಿದ್ದೀವಿ, ಅಥವಾ ಸ್ವಾಮಿ ಹತ್ರ ಕಣ್ಣು ಬಿಟ್ಕೊಂಡು ಕೂತಿದ್ದೀವಿ. ಕೇಳ್ತಿದ್ದೀವೋ ಇಲ್ವಾ? ಕಣ್ಣು ಬಿಟ್ಕೊಂಡು ಕೂತಿದ್ದೀವಿ ಅಂತೀರ. ಅದೇ ರೀತಿ ಮತ್ತು ಅನುಭವ ಇದೆ, ಕಣ್ಣು ಬಿಟ್ಕೊಂಡು ಕೂತ್ಕೊಂಡಿದ್ದೀವಿ ಸ್ವಾಮೀಜಿ ಮುಂದ್ಗಡೆ ಅಂತ. ಅದೇ ರೀತಿ ನಿದ್ದೆನಲ್ಲಿ ನಾನು ಈಗ ನಿದ್ದೆ ಮಾಡ್ತಿದ್ದೀನಿ ಅನ್ನೋ ಅನುಭವ ಇದೆಯಾ? ನಿದ್ದೆ ಅನ್ನತಕ್ಕಂಥ ತೆರೆ ಇಲ್ಲ, ನಿದ್ದೆ ಅನ್ನತಕ್ಕಂಥ ವಸ್ತು ಇಲ್ಲ, ಅಷ್ಟೇ ಇಡೀ ಪ್ರಪಂಚನೇ ಇಲ್ಲ, ಶರೀರವಿಲ್ಲ, ಇಂದ್ರಿಯವಿಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ನಾನು ಇಂಥವನು ಇಂಥವನು ಅಂತಕ್ಕಂಥ ಅಭಿಮಾನ ಇಲ್ಲ, ನಾನು ಇದ್ದೀನಿ ಅನ್ನತಕ್ಕಂಥ ನಾನು ಇದ್ದೀನಿ ಅನ್ನತಕ್ಕಂಥ ಅಭಿಮಾನ ಇಲ್ಲಿರ ಇದ್ದೀವಿ. ಹೌದಾ? ಅದು ಇಡೀ ಜಗತ್ತಿಗೆ ಆಧಾರವಾಗಿರತಕ್ಕಂಥ ಸ್ವರೂಪ. ಯದ್ಯದ್ರೂಪಾದಿ ಕಲ್ಪ್ಯೇತ ಬುದ್ಧ್ಯ ತತ್ತತ್ರ ಪ್ರಕಾಶಯನ್ ತಸ್ಯ ತಸ್ಯ ಭವೇತ್ ಸಾಕ್ಷಿ ಸ್ವತೋ ವಾಗ್ಬುದ್ಧ್ಯ ಗೋಚರಃ. ಯದ್ಯದ್ರೂಪಾದಿ ಕಲ್ಪ್ಯೇತ ಬುದ್ಧ್ಯ ತತ್ತತ್ರ ಪ್ರಕಾಶಯನ್ ತಸ್ಯ ತಸ್ಯ ಭವೇತ್ ಸಾಕ್ಷಿ ಸ್ವತೋ ವಾಗ್ಬುದ್ಧ್ಯ ಗೋಚರಃ. ಯದ್ಯದ್ರೂಪಾದಿ ಕಲ್ಪ್ಯೇತ, ನಿದ್ದೆ ಎಂದಾಗ ಆ ಅಸ್ತಿತ್ವ ಅನ್ನತಕ್ಕ ಇದೆ. ಹೌದಾ? ಅಲ್ಲಿಂದ ಬುದ್ಧಿ ಅನ್ನತಕ್ಕಂದರೆ ಆ ಅಲೆಗಳು, ಆಲೋಚನೆಗಳು ಅನ್ನತಕ್ಕ ಎದ್ದುಕೊಳ್ಳುತ್ತೆ. ಯಾವ್ಯಾವ ರೀತಿ ಬುದ್ಧಿನಲ್ಲಿ ನಾವು ಕಲ್ಪನೆ ಮಾಡ್ತೀವೋ ಆ ರೀತಿಯಲ್ಲಿ ವಸ್ತುಗಳು ಕಾಣುತ್ತೆ ನಮಗೆ. ಈಗ ಬುದ್ಧಿ, ಆ ಮನಸ್ಸಿನಲ್ಲಿ ಬುದ್ಧಿವೃತ್ತಿ ಬಂದರೆ ಹೊರಗಡೆ ವಸ್ತು ಕಾಣುತ್ತೆ. ಅದಕ್ಕೋಸ್ಕರ ಬುದ್ಧಿವೃತ್ತಿನೇ ಮೂಲ ಅಂತಾರೆ. ಅಂದರೆ ಇವಾಗ ಇದು ಯಾವ ಬಣ್ಣ ಹೇಳಿ? ಕೆಂಪು. ಹೌದಾ? ಇದು ಹಳದಿ. ಈಗ ನಿಜ ಬುದ್ಧಿವೃತ್ತಿ ಬಂದ್ರೇ ಪ್ರಪಂಚ ಕಾಣುತ್ತೆ ಅನ್ನೋದಾದರೆ ಬುದ್ಧಿವೃತ್ತಿ ಒಂದೇ ಥರ ಬರಬೇಕು. ಒಂದ್ಸಲ ಹಳದಿ ಅಂತ ಬರುತ್ತೆ, ಒಂದ್ಸಲ ಕೆಂಪು ಅಂತ ಬರುತ್ತೆ. ಯಾಕೆ ಹೇಳಿ? ಹಾಂ, ಈ ವಸ್ತು ಯಾವ ವಸ್ತು ನೋಡ್ತಿದ್ದೀವೋ ಅದು ಯಾವ ಬಣ್ಣದಲ್ಲಿದೆಯೋ ಆ ಥರ ವೃತ್ತಿ ಬರುತ್ತೆ ನಮಗೆ. ಹೌದಾ? ಅಂದಾಗ ಏನಾಯಿತು, ಬಾಹ್ಯ ವಸ್ತುವನ್ನು ಅನುಸರಿಸ್ಕೊಂಡು ಬುದ್ಧಿವೃತ್ತಿ ಬರುತ್ತೆ ಅಂತಾಯಿತು. ಅಲ್ಲಿಗೆ ಬಾಹ್ಯ ವಸ್ತುನೇ ಸತ್ಯ ಅಂತ ಕೆಲವರು. ಹೌದಾ? ಬಾಹ್ಯ ವಸ್ತುನೇ ಸತ್ಯ ಆಗೋದಾದರೆ ಬುದ್ಧಿವೃತ್ತಿ ಬಿಟ್ಬಿಟ್ಟು ಅದನ್ನು ನಿಶ್ಚಯ ಮಾಡು. ಅಂದರೆ ಬುದ್ಧಿವೃತ್ತಿ ಸತ್ಯ ಅಂದಾಗ ಯಾಕಪ್ಪ ಕೆಂಪು ಹಳದಿ ಅಂತ ಕಾಣುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಒಂದೇ ಥರ ವೃತ್ತಿ ಬರ್ಬೋದಲ್ಲ, ಯಾಕೆ ಬದಲಾವಣೆ ಆಗುತ್ತೆ ಅಂದರೆ ಬಾಕಿ ವಸ್ತುವಿಂದ ಬದಲಾವಣೆ ಆಗುತ್ತೆ ಅಂತ. ಬಾಕಿ ವಸ್ತುವಿಂದ ಬದಲಾವಣೆ ಆಗೋದೇ ಆದರೆ ಅದಕ್ಕೆ ಬಾಕಿ ವಸ್ತು ಸತ್ಯ. ಬುದ್ಧಿವೃತ್ತಿನ ಬಿಟ್ಟುಬಿಟ್ಟು ಬಾಕಿ ವಸ್ತುನ ತೋರಿಸ್ಕೊಡು, ಆಗೋಲ್ಲ. ಅದಕ್ಕೋಸ್ಕರ ಎಲ್ಲವೂ ಶೂನ್ಯ ಅಂತಾರೆ. ಅಲ್ಲಪ್ಪ, ಬಾಕ್ಯ ವಸ್ತು ಇದೆ, ಬುದ್ಧಿವೃತ್ತಿನೂ ಇದೆ ಅನ್ನೋದು ನಿಂಗೆ ಹೇಗೆ ಗೊತ್ತಾಯಿತು ನೋಡಿ? ಬಾಕ್ಯ ವಸ್ತುನೂ ಇದೆ, ಬುದ್ಧಿವೃತ್ತಿನೂ ಇದೆ ಅನ್ನೋದು ನಿಂಗೆ ಯಾವುದರಿಂದ ಗೊತ್ತಾಯಿತು? ಯಾವುದರಿಂದ ಗೊತ್ತಾಯಿತೋ ಅದಿದೆಯೋ ಇಲ್ಲ? ಹಾಂ, ಅಂದಾಗ ಯಾವ ಬುದ್ಧಿಗೂ ಸಾಕ್ಷ್ಯ, ಬುದ್ಧಿಗೂ ಅತೀತವಾಗಿ, ಅಂದರೆ ಬುದ್ಧಿ ಇದ್ದಾಗ ಇರೋದು, ಬುದ್ಧಿ ಇಲ್ಲದೇ ಇರೋದು, ಆ ಸ್ವರೂಪದಿಂದ ಬುದ್ಧಿ ಅನ್ನತಕ್ಕಂಥ ಕೆಲಸ ಮಾಡ್ತಿದೆ. ಹೌದಾ? ಆ ಬುದ್ಧಿನಲ್ಲಿ ಯದ್ಯದ್ರೂಪಾದಿ ಕಲ್ಪ್ಯೇತ, ಏನೇನು ಕಲ್ಪನೆ ಮಾಡ್ತೀವೋ, ಹೌದಾ, ಬುದ್ಧಿಯ ತತ್ತತ್ರ ಪ್ರಕಾಶಯನ್, ಏನೇನು ವ್ಯವಹಾರ ಅನ್ನತಕ್ಕ ನಡೆಸ್ತೀವೋ ಅಲ್ಲಲ್ಲಿ ಆ ಬುದ್ಧಿಯನ್ನು ಆ ಸ್ವರೂಪ ಪ್ರಕಾಶ ಮಾಡ್ತಿದೆ. ಯಾವ ರೀತಿಯ ನಾಟಕದ ಪ್ರಕರಣ ಅನ್ನತಕ್ಕಂಥದ್ರಲ್ಲಿ ನಾಟಕ ಅನ್ನತಕ್ಕ ಏನೇನು ನಡೆಯುತ್ತೋ ಎಲ್ಲವನ್ನೂ ತೋರಿಸ್ಕೊಡುತ್ತೆ ದೀಪ. ಅದೇ ರೀತಿ ಈ ಬುದ್ಧಿ ಅನ್ನತಕ್ಕಂಥ ನರ್ತಕಿ ಏನೇನು ವ್ಯವಹಾರ ಮಾಡ್ತಾಳೋ ಎಲ್ಲವನ್ನು ಪ್ರಕಾಶ ಮಾಡ್ತಿದೆ. ಒಂದು ವೇಳೆ ಬುದ್ಧಿವೃತ್ತಿ ಇಲ್ಲ, ವಿಷಯಗಳಿಲ್ಲ, ಎಲ್ಲವೂ ಖಾಲಿ ಆಗೋಯ್ತು ಅಂದಾಗ
ಕೇವಲ ನೀನಾಗಿರ್ತೀಯ. ಹೌದಾ? ಆದ ಕಾರಣ ತಸ್ಯ ಭವೇತ್ ಸಾಕ್ಷಿ. ಯಾವ್ಯಾವ್ದು ಬುದ್ಧಿ ಕಲ್ಪನೆ ಮಾಡುತ್ತೋ ಆ ಪ್ರಪಂಚಕ್ಕೆಲ್ಲ ಸಾಕ್ಷಿಯಾಗಿದ್ದೀವಿ ನಾವು. ಹೌದಾ? ಸ್ವತೋ ವಾಗ್ಬುದ್ಧಿ ಗೋಚರ ಇದ್ದರೆ ಆ ಆತ್ಮ, ಆ ಸಾಕ್ಷಿ ದೇವರು ಏನು ಹೇಳ್ತಿರೋ ಅದು ನಮ್ಮ ಮಾತಿನಿಂದ ವರ್ಣನೆ ಮಾಡೋಕ್ಕಾಗಬೇಕಲ್ಲ. ಅದನ್ನು ಹೇಳಿ, ಅದೇನು ಬೆಳ್ಳಗಿದೆಯೋ, ತೆಳ್ಳಗಿದೆಯೋ, ಕುಳ್ಳಗಿದೆಯೋ, ಉದ್ದವಾಗಿದೆಯೋ ಹೇಳಿ. ಅಂದರೆ ಮಾತಿಂದ ಯಾವುದನ್ನಪ್ಪ ಹೇಳ್ಬೋದು ನಾವು ಅಂದರೆ ಜಾತಿ, ಗುಣ, ಕ್ರಿಯೆ, ಸಂಬಂಧ. ಕೇಳಿ, ಜಾತಿ, ಗೋ ಜಾತಿ, ಹೌದಾ, ಮನುಷ್ಯ ಜಾತಿ. ಸೊ ಜಾತಿನ ನಾವು ಶಬ್ದದಿಂದ ಹೇಳ್ಬೋದು. ಗುಣ, ಕರಿ ಹಸು ನಮ್ಮದು, ಕರಿ ಹಸು ನಮ್ಮದು, ಬಿಳಿ ಹಸು ಪಕ್ಕದ ಮನೆಯದ್ದು. ಹೌದಾ? ಈ ರೀತಿ ಗುಣ ಹೇಳ್ಬೋದು ನಾವು. ಎಲ್ಲ ಒಂದು ಕಡೆ ನಾನು ಹೇಳಿದ್ದೆ, ಹಳದಿ ಬಣ್ಣದ ಹಸು ಅಂದೆ, ಎಲೆ ಹಸಿರು ಬಣ್ಣ ಅಂದೆ. ಜನ ಅದಕ್ಕೂ ಅಂತಾರೆ. ಎಲೆ ಹಸಿರು ಬಣ್ಣದ ಹಸು ಇದೆಯೋ? ನಿಜ ತಕ್ಷಣ ಕೇಳಬೇಕು, ಸ್ವಾಮೀಜಿ ಏನು ಮಾತಾಡ್ತಿದ್ರೆ, ಎಲೆ ಹಸಿರು ಅಂತೀರ, ಎಲೆ ಹಸಿರು ಬಣ್ಣದ ಹಸು ಎಲ್ಲಿದೆ ಅದು? ಇಲ್ಲ, ಅದಕ್ಕೂ ಅಂತಾರೆ. ಯಾಕೆ ಶ್ರವಣ ಮಾಡಲ್ಲ ಸರಿ. ಗುಣ 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 ಗುಣವನ್ನು ಹೇಳ್ಬೋದು. ಜಾತಿ, ಗುಣ, ಕ್ರಿಯೆ. ಆ ಡ್ರೈವರ್ ಕರೀರಿ ಅಂತೀವಿ. ಹೌದಾ? ಯಾಕೆ ಅವ್ರು ಮಾಡತಕ್ಕಂಥ ಕೆಲಸದಿಂದ. ಮತ್ತು ಆ ಸಾಹುಕಾರ ಕರೀರಿ ಅಂತೀವಿ. ಯಾವುದು ಸಂಬಂಧ? ಸಾಹುಕಾರರು ಯಾವುದು ಸಂಬಂಧ ಇಲ್ಲ, ದುಡ್ಡಿನ ಸಂಬಂಧ ಇಲ್ಲ. ಹೌದಾ? ಈ ರೀತಿ ಜಾತಿ, ಗುಣ, ಕ್ರಿಯೆ, ಸಂಬಂಧ ಇದ್ದರೆ ಶಬ್ದದಿಂದ ಹೇಳ್ಬೋದು. ನೀವು ಯಾವ ಆ ಸ್ವರೂಪ ಏನಿದೆಯೋ, ನಾನು ಅನ್ನತಕ್ಕಂಥ ಅಹಂಕಾರವನ್ನು ಕೊಡುಕೊಂಡು ಯಾವ ಇರುವಿಕೆ ಇದೆಯೋ, ಯಾವುದು ನಾವು ತಪ್ಪ ಅಭಿಪ್ರಾಯ ಇಡೀ ಪ್ರಪಂಚ ನಿತ್ಯ ಅಂತ ಭ್ರಮೆ ಪಡ್ತಿದೆಯೋ ಅದು ಯಾವ ಜಾತಿ? ಯಾವ ಮಾತ್ರ ಹಿಂದೂ ಅಲ್ಲ, ಅದು ಮುಸ್ಲಿಂ ಅಲ್ಲ. ಆಗ್ತದೆ ಸುಮ್ಮನೆ ಹೊಡೆದಾಡ್ತಾರೆ ಜನ. ಈ ಯಾಕೋ ಗೊತ್ತಿಲ್ಲ, ಅಭಿಮಾನ ಕಟ್ಕೊಂಡೆ. ಅದು ಹಿಂದೂನೂ ಅಲ್ಲ, ಮುಸ್ಲಿಮೂ ಅಲ್ಲ, ಕ್ರಿಶ್ಚಿಯನೂ ಅಲ್ಲ, ಬ್ರಾಹ್ಮಣ ಅಲ್ಲ, ಶೂದ್ರ ಅಲ್ಲ, ವೈಶ್ಯ ಅಲ್ಲ, ನೀನೇನೂ ಅಲ್ಲ. ಆದ ಕಾರಣ ಅದನ್ನು ಶಬ್ದದಿಂದ ಹೇಳೋಕ್ಕಾಗಲ್ಲ. ವಾಕ್ ಅಗೋಚರ, ಶಬ್ದಕ್ಕೆ ವಿಷಯವಲ್ಲ ಅದು. ಹೋಗಲಿ, ಬುದ್ಧಿಯಿಂದ ತಿಳ್ಕೊಬೋದು, ಮನಸ್ಸಿಂದ ಬುದ್ಧಿಯಿಂದ ತಿಳ್ಕೊಬೋದು. ಅಂದರೆ ಬುದ್ಧಿ ಅಗೋಚರ, ಬುದ್ಧಿಗೂ ವಿಷಯವಲ್ಲ. ಈಗ ಶಬ್ದದಿಂದ ಹೇಳೋಕ್ಕಾಗಲ್ಲ ಅಂತೀರ, ಬುದ್ಧಿಗೂ ವಿಷಯವಾಗಲ್ಲ ಅಂತೀರ. ಹೌದಾ? ಅಂಥದ್ದನ್ನು ಇದೇನು ಹೇಗೆ ಹೇಳೋದು ಅಂದರೆ ಅಂತ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದು ಅಂದಾಗ ಮುಂದಕ್ಕೆ ಹೇಳ್ತಾರೆ, ಕಥಂ ತಾದೃಗ್ಮಯ ಗ್ರಾಹ್ಯ ಇತಿ ಚೇತ್ ಮನ ಗುಹ್ಯತಾಂ ಸರ್ವಗ್ರಹ ಉಪಶಾಂತೋ ಸ್ವಯಮೇವ ಅವಶಿಷ್ಯತೆ. ನೋಡಪ್ಪ, ಅದನ್ನು ಯಾವ ರೀತಿ ತಿಳ್ಕೊಳ್ಳೋದು ಅಂದರೆ ಸರ್ವಗ್ರಾಹ್ಯ ಉಪಶಾಂತವು ಸಂಶಾಂತವು. ಏನೇನು ವ್ಯವಹಾರ ಅನ್ನತಕ್ಕ ಮಾಡ್ತಿರ್ತೀಯೋ ಆ ವ್ಯವಹಾರ ಎಲ್ಲ ಶಾಂತವಾಯಿತು, ಅಂದರೆ ಇಳಿದೀರ ಆಯಿತು. ಹೌದಾ? ಇಳಿದೀರ ಆದಾಗ್ಲೂ ನೀನು ಒಂದ್ಸಲ ನಿನ್ನನ್ನು ನೀನು ಚೆನ್ನಾಗಿ ನೋಡಿಕೊಂಡ್ರೆ ಎಲ್ಲ ವ್ಯವಹಾರವೂ ಇಲ್ದಿರ ಆಯಿತು. ಹೌದಾ? ಅಂತ ನೋಡಿಕೊಂಡಾಗ ಸರಿ, ಇವಾಗ ಎಲ್ಲ ವ್ಯವಹಾರನೂ ಇಲ್ಲಿದಿರ ಆಯಿತು ಅನ್ನೋದು ನಿಮ್ಮ ಜೀವನದಲ್ಲಿ ಯಾವಾಗ ಅನಿಸುತ್ತೆ? స్వామి ఎప్పుడు అనిపిస్తుంది వ్యవహారం అంతా అయిపోయింది, ఏం వ్యవహారం లేదు, ಎಲ್ಲ ವ್ಯವಹಾರನೂ ಮುಗೀತು, ಒಳಗಡೆ ಬನ್ನಿ. ಜನಕ್ಕೆ ಒಳಗಡೆಗೆ ಇನ್ನೊಬ್ಬ ಜನ ಬರೋದಿರ್ತಾರೆ, ದಾರಿ ಬಂದ್ ಮಾಡಿಬಿಡ್ತಾರೆ. ಕೇಳಿ, ಎಲ್ಲ ವ್ಯವಹಾರನೂ ಮುಗೀತು, ಯಾವ ವ್ಯವಹಾರ ಇಲ್ದಿರ
ಶರೀರವೂ ಇಲ್ದಿರ, ಇಂದ್ರಿಯಗಳು ಇಲ್ದಿರ, ಮನಸ್ಸು ಇಲ್ದಿರ, ಬುದ್ಧಿನೂ ಇಲ್ದಿರ, ನಾನು ಇಂಥವನು ಅಂತ ಅಭಿಮಾನನೂ ಇಲ್ದಿರ, ನಾನು ಇದ್ದೆ ಅನ್ನೋದು ನಿಮ್ಮ ಜೀವನದಲ್ಲಿ ಯಾವಾಗ ನಿಮ್ಗೆ ಅನಿಸುತ್ತೆ? ನಿದ್ದೆ ಒಳಗೆ. ಹೌದಾ? ನಿದ್ದೆ ಒಳಗೆ ಅಂದಾಗ ಯಾಕೆ ಮತ್ತೆ ಮತ್ತೆ ಹೇಳ್ತಿದ್ವಿ ಅದರಲ್ಲಿ ಮತ್ತೆ ಅದನ್ನೇ ತಗೊಳ್ತೀವಿ ಅಂದರೆ, ಆತ್ಮ ಅನ್ನತಕ್ಕಂಥ ಇದ್ದರೆ ಕಣ್ಣಿಗೆ ಕಾಣಬೇಕು ಅಂತ ಶುರು ಮಾಡ್ತಾರೆ. ದೇವರಿದ್ದರೆ ಕಣ್ಣಿಗೆ ಕಾಣಬೇಕು ಅಂತ. ದೇವ್ರ ಕಣ್ಣಿಗೆ ಕಾಣೋಲ್ಲ, ಯಾಕೆ? ನೀನೇ ದೇವರು ಅಂದಾಗ ಎಲ್ಲವನ್ನು ಕೊಡುಕೊಂಡು ನಿದ್ದೆ ಅಂತ ಹೇಳ್ತೀವಿ. ಅಲ್ಲಿ ನಿದ್ದೆ ಅನ್ನೋ ವಸ್ತು ಅದು ಇಲ್ಲ. ಮತ್ತೇನಿದೆಯಪ್ಪ? ಯಾವುದಕ್ಕೂ ಅಂಟಿಲ್ಲಿರತಕ್ಕಂಥ, ಯಾವ ದುಃಖದ ಸಂಪರ್ಕ ಯಾವತ್ತೂ ಇಲ್ಲಿರತಕ್ಕಂಥ ಆನಂದ ಸ್ವರೂಪ ಅದು. ಯಾವತ್ತನ ನಮಗೆ ನಿದ್ದೆ ಬಗ್ಗೆ ಬೇಸರ ಆಗಿದೆಯಾ? ಇಷ್ಟು ದಿವಸ ನಿದ್ದೆ ಮಾಡಿ ನಾನು ಇನ್ಮೇಲೆ ನಿದ್ದೆನೇ ಮಾಡಲ್ಲ ನಾನು. ಅಷ್ಟೇ ಅಲ್ಲ, ಆ ಅನುಭವಕ್ಕೆ ಬೇರೆ ಅಂತ ಹೇಳ್ಕೋಬೇಕಾದ್ರೆ ಆನಂದ ನಿದ್ದು ಮಾಡಿದೆ, ಹಾಯಾಗಿ ನಿದ್ದು ಮಾಡಿದೆ ಅಂತೀವಿ. ಹೌದಲ್ಲ? ಆ ಆನಂದ ಎಲ್ಲಿಂದ ಬಂತು? ಆನಂದ ಎಲ್ಲಿಂದ ಬಂತು? ಯಾವುದರಿಂದ ಬಂತು? ಅಲ್ಲ, ಬಂದಿದ್ದಲ್ಲ, ನೀನೇ ಅದು. ನೀನೇ ಆನಂದ. ಸೊ ಈ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ಆವಾಗ ಅರ್ಥವಾಗುತ್ತೆ ಹೊರತು ನನ್ನ ಕಣ್ಣಿಗೆ ಕಾಣಬೇಕು. ನಿನ್ನ ಕಣ್ಣಿಗೆ ಕಾಣುತ್ತವ? ನೋಡ್ಕೊಳ್ಳಿ, ಪ್ರಯತ್ನ ಮಾಡಿ. ನಿಮ್ಮ ಕಣ್ಣು ನೀವು ನೋಡ್ಕೊಳ್ಳಿ. ಬಲಗಣ್ಣನ್ನು ಎಡಗಣ್ಣಿಂದ ನೋಡ್ಕೊಳ್ಳಿ, ಎಡಗಣ್ಣನ್ನು ಬಲಗಣ್ಣಿಂದ ನೋಡ್ಕೊಳ್ಳಿ. ಹೌದಾ? ನಿಮ್ಮ ನೆತ್ತಿ ನಿಮಗೆ ಕಾಣುತ್ತೋ? ನಿಮ್ಮ ಕಿವಿ ನಿಮಗೆ ಕಾಣುತ್ತೋ? ಅಷ್ಟೆಲ್ಲ ನಿಮ್ಮ ಮುಖ ನಿಮಗೆ ಕಾಣುತ್ತೋ? ಯಾಕೆ ಕಾಣಲ್ಲ ಸ್ವಾಮೀಜಿ? ಎಷ್ಟು ಸಲ ನೋಡ್ಕೊಂಡಿದ್ದೀವೋ? ಎಲ್ಲಿ ನೋಡ್ಕೊಂಡಿದ್ದೀರಾ? ಕಣ್ಣಿನಲ್ಲಿ. ಅದು ನಿಜವಾದ ನಿಮ್ಮ ಮುಖನ, ನಿಮ್ಮ ಮುಖದ ಪ್ರತಿಬಿಂಬನ. ಯಾರಿಗೂ ಅವ್ರ ಮುಖ ಯಾವ ರೀತಿ ಅನ್ನೋದು ಗೊತ್ತಿಲ್ಲ. ಆ ಕಣ್ಣಿನ ನೋಡಿಕೊಂಡು, ಹೌದಾ, ಅಲ್ಲಿ ಆ ಕನ್ನಡಿ ಯೋಗ್ಯತೆ ಎಷ್ಟು ಮಾತ್ರ ಇದೆಯೋ ಅಷ್ಟು ಮಾತ್ರ ತೋರಿಸುತ್ತೆ. ಒಂದು ಸಲ ಹಿಂದೂಪುರದಲ್ಲಿ ಒಂದು ಕನ್ನಡಿ ಇಟ್ಕೊಂಡಿರ್ತಿದ್ದೆ, ಚಂದ್ರ ಅದು ಇಟ್ಕೊಳ್ಳೋಕ್ಕೆ. ಅದು ಯಾಕೆ ಇಟ್ಕೋಬೇಕಪ್ಪ ಅಂದರೆ ಅಭ್ಯಾಸ ಆಗಿಬಿಟ್ಟಿದೆ. ಕೇಳಿ, ತಮಾಷೆ, ಅಭ್ಯಾಸ ಆಗಿಬಿಟ್ಟಿದೆ. ಒಂದು ಸಲ ಚಿಲುಮತ್ತೂರನ್ನು ಒಂದು ಕಡೆ ಪ್ರವಚನ ಮಾಡಲಿಕ್ಕೆ ಶುರು ಮಾಡಿದೆ. ಮಧ್ಯಾಹ್ನ ಕ್ಲಾಸು ಇದೇ ಥರ. ಯಾರು ಶ್ರವಣ ಮಾಡ್ತಿಲ್ಲ, ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆ ನೀವ್ಯಾರು ಶ್ರವಣ ಮಾಡ್ತಿಲ್ಲ, ಏನು ಸಮಾಚಾರ ಹೇಳಿ ಅಂದರೆ, ಸ್ವಾಮೀಜಿ ಇವತ್ತು ಪ್ರವಚನ ಬೇಡ, ನಿಲ್ಲಿಸ್ಬೇಡ, ಯಾಕೆಂದರೆ ನಿಮಗೇನು ಮೈಲಿ ಹುಷಾರಿಲ್ಲ ಅಂತ ಕಾಣುತ್ತೆ. ಅಯ್ಯೋ ರಾಮ, ಏನಿಲ್ವಲ್ಲ ಅಂದರೆ ಅವಾಗ ಯಾರೋ ಒಬ್ರು ಹೇಳಿದ್ರು, ನೀವು ಚಂದ್ರ ಇಟ್ಕೊಂಡಿಲ್ಲ, ಅದಕ್ಕೋಸ್ಕರ ಏನೋ ರೋಗ ಇದೆ ಅನ್ನೋ ಥರ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಇಟ್ಕೋಬೇಕು. ಹೌದಾ? ಇದನ್ನು ಇವರು ಮಹಾತ್ಮ ಗಾಂಧಿ ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಎಲ್ಲ ಹೊರಟಿರ್ತಾರೆ. ಎಲ್ಲ ಹೊರಟು ಗಾಂಧಿಯವರು ರೆಡಿಯಾಗಿರ್ತಾರೆ. ರವೀಂದ್ರನಾಥ್ ಟ್ಯಾಗೋರು ಇನ್ನೂ ಏನೋ ಹಣೆಗೆ ಇಟ್ಕೊಂಡು ಏನೋ ಮಾಡ್ತಿರ್ತಾರೆ. ಗಾಂಧೀಜಿ ಕೇಳ್ತಾರಂತೆ, ಏನೋ ದೇಹಕ್ಕೆ ಅಷ್ಟೊಂದು ಅಲಂಕಾರ ಮಾಡ್ತೇನೆ ನೀನು ಇಲ್ಲಿರೋ ದೇಹಕ್ಕೆ ಅಂತ. ಯಾಕೆ ಮಾಡ್ತೀನಿ ಅಂದರೆ, ನಾನು ಪ್ರವಚನ ಮಾಡಲಿಕ್ಕೆ ಹೋದರೆ ಜನ ಇದಿದ್ದರೆ ಪರವಾಗಿಲ್ಲ, ಸ್ವಾಮಿ ಚೆನ್ನಾಗಿದ್ದಾರೆ ಕೇಳ್ತಾರೆ ಅಂತಾರೆ, ಇಲ್ಲಾಂದ್ರೆ ಏನೋ ರೋಗ ಇದೆ ಅಂತಾರೆ, ಅದಕ್ಕೋಸ್ಕರ ಇಟ್ಕೋಬೇಕು, ಅಭ್ಯಾಸ ಆಗಿಬಿಟ್ಟಿದೆ. ಇರಲಿ, ಈಗ ನಾವು ಕಣ್ಣಿನಲ್ಲಿ ಆ ಹಿಂದೂಪುರದಲ್ಲಿ ಕನ್ನಡಿ ಮರ್ತೋಗಿದ್ದೆ, ಯಾರ ಹತ್ರ ಕನ್ನಡಿ ಇಸ್ಕೊಂಡೆ. ಅದು ಒಂದು ದಿವಸ ಇಟ್ಕೊಂಡೆ, ಸರಿ ಹೋಯಿತು. ನೆಕ್ಸ್ಟ್ ಡೇ ಅದೇ ಕನ್ನಡಿ ತೊಗೊಂಡು ಈಗ ಅಂತೀನಿ, ಮುಖ ಇಷ್ಟಪ್ಪ ಕಾಣುತ್ತೆ. ಅಯ್ಯೋ ಯಾಕಪ್ಪ ಈ ಥರ ಊಟ ಬಂದ್ಬಿಟ್ಟಿದೆ, ಏನಾಯಿತು, ಏನು ಕಲ್ತೀವಿ ಅಂತ ನೋಡ್ತೀನಿ, ಏನಿಲ್ಲ, ಚೆನ್ನಾಗಿದೆ, ಕೈ ಮುಟ್ಕೊಂಡು ಚೆನ್ನಾಗಿದೆ. ಬಟ್ ಅದು ನೋಡಿದ್ರೆ ಹೀಗೆ ಅನಿಸುತ್ತೆ, ಇಷ್ಟಪ್ಪ ಕಾಣುತ್ತೆ, ಏನಾಯ್ತಪ್ಪ ಇದು ಅಂತ ಮತ್ತೆ ಆ ಕಣ್ಣಿಗೆ ತಿರುಗಾಕಿದ್ರೆ ಅದರಲ್ಲಿ ಎರಡು ಕಡೆಗೂ ಕನ್ನಡಿ ಇದೆ. ಒಂದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಇನ್ನೊಂದಲ್ಲಿ ಇಷ್ಟಪ್ಪ ಕಾಣುತ್ತೆ. ಇವಾಗ ನನ್ನ ಮುಖ ಯಾವುದು? ಆ ಇಷ್ಟಪ್ಪ ಕಂಡಿದ್ದು ಇದು. ಕನ್ನಡಿ ಎಷ್ಟು ಮಾತ್ರ ತೋರಿಸುತ್ತೋ ಅಷ್ಟು ಮಾತ್ರ ನೋಡಿಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ ಭ್ರಮೆ ಪಡ್ತಿದ್ದೀವಿ. ನಮ್ಮ ಮುಖ ಆಗಿದೆ ನಮಗೆ ಗೊತ್ತಿಲ್ಲ. ಇಷ್ಟೆಲ್ಲ ನಾವು ನೋಡದೇ ಇದ್ರೂ ಇದಿದೆ ಅನ್ನೋದ್ರಲ್ಲಿ ಏನು ಅನುಮಾನ ಇದೆಯೋ?
ಕಿವಿ ಇದೆ, ಕಣ್ಣಿದೆ, ನೆತ್ತಿ ಇದೆ, ಬೆನ್ನಿದೆ, ಇವ್ಯಾವ ನೋಡ್ಕೊಂಡಿಲ್ಲ ನಾವು. ಕಿವಿ ಇದೆ, ಇವ್ಯಾವ ನೋಡ್ಕೊಂಡಿಲ್ಲ. ಆದರೂ ಏನು ಅನುಮಾನ ಇದೆಯೋ ಇಲ್ಲ. ಯಾಕೆ? ನನ್ನ ಅನುಭವ ಅಂದಾಗ ಯಾವ ಅನುಭವದಿಂದ ಇವೆಲ್ಲವನ್ನು ಗುರುತಿಸ್ತಾ ಇದ್ದೀವೋ ಅದೇ ನಿನ್ನ ಸ್ವರೂಪ. ಅದನ್ನು ಮಾತಿನಿಂದ ಹೇಳಲಿಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಹೇಳುವುದಲ್ಲ ಕಿವಿಗೊಟ್ಟಿನ್ನು ಕೇಳುವುದಲ್ಲ. 47 ದಿವಸ ಹೇಳಿ ಇವತ್ತು ಹೇಳೋದಲ್ಲ ಕೇಳೋದಲ್ಲ ಅಂತೀರ. ಪ್ರವಚನ ಕರೆದಾಗ ಹೇಳ್ಬಿಟ್ಟಿದ್ರೆ ಹೇಳದೆ ಇರಲ್ಲ, ಅದು ತಿಳಿಯುವುದಲ್ಲ. ಹೇಳಿದ್ರೆ ಗೊತ್ತಾಗಲ್ಲ. ಮತ್ತು ಹೇಳ್ರಿ, ಯಾವ ಪ್ರಮಾಣಕ್ಕೂ ವಿಷಯವಲ್ಲ. ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ, ಅನುಪಲಬ್ಧಿ, ಉಪಮಾನ, ಶಬ್ದ ಯಾವ ಇದಕ್ಕೂ ವಿಷಯವಲ್ಲ. ಮತ್ತು ಶಾಸ್ತ್ರ ಪ್ರಮಾಣಕ್ಕೆ ಶಾಸ್ತ್ರದಿಂದಲೇ ತಿಳಿಬರುತ್ತೆ. ಆದರೆ ಶಾಸ್ತ್ರನೂ ನಮಗೆ ನಹಿ ಇದಂತೆಯ ಬ್ರಹ್ಮ ಪ್ರತಿಪಾದಿಸತಿ, ಇದು ನಿನ್ನ ಸ್ವರೂಪ ಬ್ರಹ್ಮಸ್ವರೂಪ ನೋಡ್ಕೊ ಅಂತ ಎದುರುಗಡೆ ತೆಗೆದಿಡಲ್ಲ. ಮತ್ತೇನು ಮಾಡುತ್ತೆ? ಯಾವ್ಯಾವುದು ನಾನು ನಂದು ಅಂದ್ಕೊಂಡಿದ್ದೀನೋ ಅದನ್ನೆಲ್ಲ ತೆಗೆದುಹಾಕುತ್ತೆ. ವೇದ್ಯ ವೇದಿತೃ ವೇದನಾದಿ ಭೇದ ಅಪನೈತಿ. ಈ ತ್ರಿಪುಟಿ, ನಾನು ಈ ವಸ್ತುವನ್ನು ನೋಡ್ತಾ ಇದ್ದೀನಿ ಅಂದಾಗ ನಾನು ಪ್ರಮಾತೃ, ಆ ವಸ್ತು ಪ್ರಮೇಯ. ಇದು ಇಂಥ ವಸ್ತು ಅನ್ನೋದು ಇದು ಜ್ಞಾನ. ಪ್ರಮಾತೃ, ಪ್ರಮಾಣ, ಪ್ರಮೇಯ. ನಾನು ಕಣ್ಣಿಂದ ಇಂಥ ವಸ್ತು ನೋಡ್ತಿದ್ದೀನಿ ಅಂದಾಗ ನಾನು ಅನ್ನೋದು ಪ್ರಮಾತೃ, ಕಣ್ಣು ಪ್ರಮಾಣ, ಅದು ಪ್ರಮೇಯ. ಹೌದಾ? ಇದ್ಯಾವುದೂ ಇಲ್ಲ. ಅವ ನೀನು ಯಾರು? ನೋಡಿ, ಹೊರಗಿನ ಜಗತ್ತಲ್ಲಿ ಯಾರ್ಯಾರ ಮಾತಾಡ್ತಿದ್ರೆ ಆ ರೀತಿ ಭಾವನೆ ಬರುತ್ತೆ ನಮಗೆ. ಹೆಂಡತಿ ಹತ್ರ ಮಾತಾಡಿದ್ರೆ ಗಂಡ ಅನಿಸುತ್ತೆ, ಮಕ್ಕಳ ಹತ್ರ ತಂದೆ ಅನಿಸುತ್ತೆ, ಆಫೀಸರ್ ಅನಿಸುತ್ತೆ. ಹೊರಗಿನ ಸಂಬಂಧ ಬಿಟ್ಕೊಳ್ಳೋಣ. ನನ್ನ ಶರೀರಕ್ಕೆ ಬಂದಾಗ ಕಣ್ಣನ್ನು ಉಪಯೋಗಿಸಿದ್ರೆ ನೋಡೋಣ, ಕಿವಿಯನ್ನು ಉಪಯೋಗಿಸಿದ್ರೆ ಕೇಳೋಣ, ಮೂಗನ್ನು ಉಪಯೋಗಿಸಿ ವಾಸನೆ ನೋಡೋಣ. ಯಾವ ಇಂದ್ರಿಯಗಳನ್ನು ಉಪಯೋಗಿಸಿಲ್ಲ. ಸುಮ್ಮನೆ ಮನಸ್ಸಿನಲ್ಲೇ ಯೋಚನೆ ಮಾಡ್ತಿದ್ರೆ ಆಲೋಚನೆ ಮಾಡೋಣ, ಬುದ್ಧಿನಲ್ಲಿ ನಿಶ್ಚಯ ಮಾಡೋಣ. ಹೌದಾ? ಈಗ ಹೊರಗಿನ ಪ್ರಪಂಚ ಸಂಬಂಧನೂ ಇಲ್ಲ, ಇಂದ್ರಿಯಗಳ ಸಂಬಂಧನೂ ಇಲ್ಲ, ಮನಸ್ಸಿನ ಸಂಬಂಧನೂ ಇಲ್ಲ, ಬುದ್ಧಿನೂ ಉಪಯೋಗಿಸ್ತಿಲ್ಲ. ನೀನು ಯಾರು? ಇದ್ದೀನಿ, ಆದರೆ ಯಾರು ಅಂತ ಹೇಳೋಕ್ಕಾಗಲ್ಲ. ಯಾಕೆ? ಅದು ಯಾವುದು ಅಲ್ಲ, ಅದು ತಾನಾಗಿದೆ. ಅದನ್ನು ತಿಳ್ಕೊಳ್ಳಿಕ್ಕಾಗಲ್ಲ. ಎಲ್ಲವನ್ನು ತೆಗೆದುಹಾಕಿ ಉಳಿದಿರ್ತೀನಿ ಅನ್ನೋದನ್ನು ಸರಿ ನೋಡಿಕೊಂಡ್ರೆ ಗುರು ಅದಕ್ಕೆ ತತ್ವಮಸಿ, ಅದೇ ಬ್ರಹ್ಮಸ್ವರೂಪ ಆನಂದ, ಅದೇ ನೀನು ಅಂತ ಉಪದೇಶ ಅನ್ನತಕ್ಕನ್ನ ನಡೆಯುತ್ತೆ. ಅದ ಕಾರಣ ಕಥಂ ತಾದೃಗ್ಮಯ ಗ್ರಾಹ್ಯ ಇತಿ ಚೇನ್ನವಗೃಹ್ಯತಾಂ ಸರ್ವಗ್ರಹೋಪಶಾಂತೌ ಸ್ವಯಮೇವ ಅವಶಿಷ್ಯತೆ. ಎಲ್ಲವೂ ಶಾಂತವಾದಾಗ ನಾವಿರ್ತೀವಿ ಅನ್ನತಕ್ಕಂಥದ್ದನ್ನು ಚೆನ್ನಾಗಿ ನೋಡ್ಕೋಬೇಕು. ಯಾವ ರೀತಿ ಅಂತ ಸಾಮಾನ್ಯ ಬೆಳಿಗ್ಗೆ ಹೇಳ್ತೀವಿ, ಕೆಲಸಕ್ಕೆ ಓಡ್ತಿರ್ತೀವಿ, ನಾನು ನನ್ನ ಸುಖ ಅಂತ. ಒಂದು ದಿವಸ ಆದ್ರೂ ಸ್ವಲ್ಪ ಇರು, ನಿಮಗೆ ಇದ್ದಾಗ ಸಮಸ್ಯೆ ಶುರುವಾಗುತ್ತೆ. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅಯ್ಯಪ್ಪ ಎಷ್ಟೊಂದು ಕೆಲಸವು, ಯಾವುದನ್ನು ಮಾಡೋದು ಯಾವುದನ್ನು ಬಿಡೋದು. ಅಷ್ಟೊತ್ತಿಗೆ ಫೋನ್ ಬೇರೆ ಬರುತ್ತೆ. ಆ ಕೆಲಸದಾಕಿ ಇವತ್ತು ಬರೋದ್ರಮ್ಮ ಅಂತಾಳೆ. ಏನು ಮಾಡೋದಪ್ಪ ಇದು? ಅಲ್ಲ, ಇಷ್ಟೊತ್ತು ಹಾಯಾಗಿದ್ದೆ, ನಿದ್ದೆಯಿಂದ ನಾನೇ ಇದ್ದೆ, ನಿದ್ದೆಯಿಂದ ನಾನೇ ಇದ್ದೆ, ಹಾಯಾಗಿದ್ದೆ. ಎದ್ದ ತಕ್ಷಣ ಸಮಸ್ಯೆ ಶುರುವಾಗುತ್ತಲ್ಲ, ಯಾಕೆ ಅಂತ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದ್ರೆ, ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಓಡಬಾರ್ದು. ಕೂತ್ಕೊಂಡು ಪ್ರಾತಃ ಸ್ಮರಾಮಿ ಹೃದಯ ಸಂಶಯ ಆತ್ಮತತ್ವ ಯೋಚನೆ ಮಾಡೋಕ್ಕೆ ಇಷ್ಟೊತ್ತು ಹಾಯಾಗಿದ್ದೆ, ಎದ್ದ ತಕ್ಷಣ ಸಮಸ್ಯೆ ಶುರುವಾಗುತ್ತೆ. ಯಾಕೆ? ಇಷ್ಟೊತ್ತು ನಾನು ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ, ಈ ಪ್ರಪಂಚ ಎಲ್ಲವೂ ಇಲ್ಲದಿರ ಇದ್ದೆ, ಅದಕ್ಕೆ ಹಾಯಾಗಿದ್ದೆ. ಎದ್ದ ತಕ್ಷಣ ಇವೆಲ್ಲ ಬಂತು, ಅದಕ್ಕೋಸ್ಕರ ಸಮಸ್ಯೆ ಶುರುವಾಗಿದೆ. ಆಯಿತು, ಬಂತು ಅಂದರೆ ಎಲ್ಲಿಂದ ಬಂತು? ಸಾಮಾನ್ಯ ನಮಗೆ ಮುಂಚೆನೇ ಇತ್ತು, ಆ ಪ್ರಪಂಚಕ್ಕೆ ಎಚ್ಚೆತ್ಕೊಂಡ್ವಿ ಅಂತ ಹೇಳ್ತೀವಿ. ನಾನು ನಿದ್ದೆ ಮಾಡ್ತಿದ್ರು ಪ್ರಪಂಚ ಇತ್ತು,
ಆ ಪ್ರಪಂಚಕ್ಕೆ ಎಚ್ಚೆತ್ಕೊಂಡೆ ಅಂತ ಹೇಳ್ತೀವಿ. ಆದರೆ ನಿಮ್ಮ ಅನುಭವ ನೋಡ್ಕೊಳ್ಳಿ. ಇದಕ್ಕೇನು ವಿದ್ಯಾಭ್ಯಾಸ ಬೇಕಿಲ್ಲ, ಏನು ಬೇಕಿಲ್ಲ, ನೋಡಿಕೊಂಡ್ರು ಸಾಕು. ಈಗ ನೀವು ಬೆಳಿಗ್ಗೆ ಎಚ್ಚೆತ್ತಾಗ ನಿಮ್ಮ ಎಚ್ಚದ ಪ್ರಪಂಚ ಕಾಣುತ್ತೋ ಅಥವಾ ನಾನು ನಿದ್ದೆನ ಕೋಣೆ ಬಿಟ್ಟು ಪ್ರಪಂಚಕ್ಕೆ ಬಂದೆ ಅನಿಸುತ್ತೋ. ಈಗ ಮನೆಗಿದ್ರಿ, ಆಶ್ರಮದೊಳಗಡೆ ಬಂದ್ರಿ, ಹೌದಾ? ಮನೆ ಬಿಟ್ಟು ಆಶ್ರಮಕ್ಕೆ ಬಂದೆ ಅನ್ನೋ ಅನುಭವ ಇದೆ. ಅದೇ ರೀತಿ ನಿದ್ದೆಯನ್ನು ಕೋಣೆ ಬಿಟ್ಟು ಪ್ರಪಂಚಕ್ಕೆ ಬಂದೆ ಅನಿಸುತ್ತೋ ಅಥವಾ ನಿಮ್ಮ ಎಚ್ಚದಲ್ಲಿ ಪ್ರಪಂಚ ಕಾಣುತ್ತೋ? ಎಚ್ಚದಲ್ಲಿ ಪ್ರಪಂಚ ಕಾಣುತ್ತೆ ಅಂದಮೇಲೆ ಎಲ್ಲಿಂದ ಕಾಣಿಸ್ಕೊಂತ ಈ ಪ್ರಪಂಚ? ಯಾವುದಕ್ಕೆ ನಿದ್ದೆ ಅಂತ ಹೇಳಿದ್ರು ಅದೇನೇ ಈ ಪ್ರಪಂಚವಾಗಿ ಕಾಣ್ತಿದೆ. ನೀವೇ ಇದೆಲ್ಲ. ಮತ್ತು ಯಾವತ್ತು ಹೊರಟೋದೆಲ್ಲ ಹೊರಟೋಗುತ್ತೆ. ಸೊ ಯಾವುದು ನನ್ನನ್ನು ಆಶ್ರಯಿಸ್ಕೊಂಡೇ ಕಾಣ್ತಿದೆಯೋ, ನನ್ನನ್ನು ಆಶ್ರಯಿಸ್ಕೊಂಡೇ ಇದೆಯೋ, ಮತ್ತೆ ನನ್ನಲ್ಲೇ ಲೈವ್ ಆಗುತ್ತೋ, ಇವೆಲ್ಲ ಇಲ್ಲದೇ ಇರ್ತೀನೋ, ಅದೇ ನಾನು, ಅದೇ ಆನಂದ ಸ್ವರೂಪ ಅಂದಾಗ ಇನ್ನು ಆನಂದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಏನು ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಆನಂದ ಜೀವನ ಮಾಡೋಣ. ಏನೇ ನಡೀಲಿ ಜೀವನದಲ್ಲಿ ಆನಂದವಾಗಿ ಜೀವನ ಮಾಡು. ನೀನೇ ಆನಂದ ಸ್ವರೂಪ. ದುಃಖಕ್ಕೆ ಅವಕಾಶ ಅನ್ನತಕ್ಕಂಥದ್ದು ಎಲ್ಲೂ ಇಲ್ಲ. ನಾವೇನು ಮಾಡಿದ್ದೀವಿ, ಆ ಸ್ವರೂಪನ ಮರೆತುಬಿಟ್ಟು ಇದೇ ನಾವು ಒಂದು ಭದ್ರವಾಗಿ ಹಿಡ್ಕೊಂಡು ಇದರಲ್ಲಿ ಸುಖ ಅನುಭವಿಸ್ಬೇಕು, ಆನಂದ ಅನುಭವಿಸ್ಬೇಕು ನೋಡ್ತೀವಿ. ಯಾವತ್ತಿಗೂ ಸಾಧ್ಯವಿಲ್ಲ. ಯಾಕೆ? ಕೃಷ್ಣ ಪರಮಾತ್ಮ ಬೋರ್ಡ್ ಹಾಕ್ಬಿಟ್ಟೇನೆ, ದುಃಖಾಲಯಂ. ಯಾವುದಕ್ಕೆ? ಶರೀರಕ್ಕೆ ಬೋರ್ಡ್, ದುಃಖಾಲಯ. ಮನೆಗೆ ಬೋರ್ಡ್ ಹಾಕಿರ್ತೀರ ನಾವು, ದುಃಖಾಲಯಂ. ಏನಾದರೂ ಆಗಲಿ ಆ ಕ್ಷಣಕ್ಕೆ ಸುಖ ಅನಿಸುತ್ತೆ, ಮತ್ತೆ ಸಮಸ್ಯೆ ಶುರುವಾಗುತ್ತೆ. ಇದು ಎಲ್ಲಿನ ತಕ್ಕಪ್ಪ ಅಂದರೆ ಸಾಯೋ ತಕ್ಕ ಜನ್ಮಗಳಲ್ಲಿ ಇರುತ್ತೆ. ಬಟ್ ಯಾವಾಗಪ್ಪ ಇದಕ್ಕೆ ಏನು ಪರಿಹಾರ? ಇದಕ್ಕೆ ಯಾವಾಗ ಪರಿಹಾರ ಅಂದರೆ ಈ ರೀತಿ ಶ್ರವಣ ಮಾಡಿ, ಓಹೋ ಈ ಶರೀರ, ಇಂದ್ರ, ಬುದ್ಧಿ, ಮನಸ್ಸು, ಅಹಂಕಾರ ಇದು ನಾನಲ್ಲ. ಯಾಕೆಂದರೆ ಇದರಲ್ಲಿ ಇದ್ದೀನಿ. ಕನಸೊಂದಾಗ ಇನ್ನೊಂದು ಶರೀರದಲ್ಲಿ ಇರ್ತೀನಿ, ಹೌದಾ? ನಿದ್ದೆಯಿಂದಾಗ ಯಾವ ಶರೀರವೂ ಇಲ್ಲ ಅಂದಮೇಲೆ ಇದು ಕೇವಲ ಬಟ್ಟೆ ಹಾಕ್ಕೊಂಡಾಗೆ. ಪರಮಾತ್ಮ 84 ಲಕ್ಷ ಡಿಸೈನ್ ಇದೆಯಂತೆ. ಈ ಡಿಸೈನ್ ಸೂಟ್ ಆಗುತ್ತೆ, ತೊಡಿಸ್ಬಿಟ್ಟು ಕಳಿಸ್ಯಾರ. ಬಟ್ಟೆ ಹಾಕ್ಕೊಂಡಿರ್ತೀವಿ, ತೆಗೆದುಹಾಕ್ತೀವಿ, ಮತ್ತೆ ಬೇರೆ ಹಾಕ್ಕೊಳ್ತೀವಿ. ಬಟ್ಟೆ ಬದಲಾಯಿಸಿದಾಗ ನೀವೇ ಹಾಳಾಗ್ಬಿಡ್ತೀರ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ. ಹಳೆ ಬಟ್ಟೆ ಹಾಕ್ಕೊಂಡು ಹಳೆ ಬಟ್ಟೆ ಬಿಸಾಟು ಹೊಸ ಬಟ್ಟೆ ಯಾವ ರೀತಿ ಹಾಕ್ಕೊಳ್ತೀವೋ, ಈಗಿನ ಕಾಲದಲ್ಲಿ ಹಳೆ ಬಟ್ಟೆ ಬಿಸಾಡ್ತೀವಿ ಅನ್ನೋದೇನಿಲ್ಲ. ಯಾಕೆ? ಹಳೇದಾಗೋದೇ ಇಲ್ಲ. ಅಯ್ಯೋ ಔಟ್ ಆಫ್ ಫ್ಯಾಷನ್ ಅಂತ ಹ್ಯಾಂಗರ್ಗೆ ಹಾಕ್ಬಿಟ್ಟು ತಗೊಳ್ತಾರೆ ಇರ್ತಾರೆ. ಹಾಗೆ ಆ ಹ್ಯಾಂಗರ್ ಎಷ್ಟು ಪುಣ್ಯ ಮಾಡಿದೆ. ಗಂಡಸಾಗಲಿ ಹೆಂಗಸಾಗಲಿ ಎಲ್ಲರೂ ಅಷ್ಟೇ. ಯಾತಕ್ಕೂ ಅಷ್ಟು ಬಟ್ಟೆಗಳು ಅಷ್ಟಿದು ಅರ್ಥವೇ ಆಗೋಲ್ಲ. ಇರಲಿ, ಯಾವ ರೀತಿ ಬಟ್ಟೆ ನಾವು ಹಾಕ್ಕೊಂಡು ತೆಗೆದು ಹಾಕಿದ್ರೂ ನಮಗೇನು ಆಗಲ್ವೋ ಅದೇ ರೀತಿ ಶರೀರ ಅನ್ನತಕ್ಕಂಥದ್ದು ಎಚ್ಚದಲ್ಲಿ ಒಂದು ಹಾಕ್ಕೊಳ್ತೀವಿ, ತೆಗೆದು ಹಾಕ್ತೀವಿ. ಕನಸಲ್ಲಿ ಇನ್ನೊಂದು ಹಾಕ್ಕೊಳ್ತೀವಿ, ತೆಗೆದು ಹಾಕ್ತೀವಿ, ಹೌದಾ? ಮತ್ತು ಪುನರ್ಜನ್ಮ ಅಂದಾಗ ಮತ್ತೆ ಈ ಶರೀರ ಬಿಡ್ತೀವಿ, ಇನ್ನೊಂದು. ಇದು ಶಾಶ್ವತ ಅಂದ್ಕೊಂಡಾಗ, ಈ ಶರೀರವೇ ನಾನು, ಇದೇ ಶಾಶ್ವತ ಅಂದ್ಕೊಂಡಾಗ ಇಲ್ಲಿಂದ ಬಿಟ್ಟು ಮತ್ತೊಂದು ಜನ್ಮಕ್ಕೆ ಹೋಗ್ತೀಯ ಅಂತಾರೆ. ಇಲ್ಲ, ಎಚ್ಚದಲ್ಲಿ ಒಂದು ಶರೀರದಲ್ಲಿರ್ತೀನಿ, ಕನಸಲ್ಲಿ ಒಂದು ಶರೀರದಲ್ಲಿರ್ತೀನಿ ಅಂದಾಗ ಅಲ್ಲಿನ ಶರೀರ ಕೇವಲ ತೋರಿಕೆನೇ ಹೊರತು ಸತ್ಯವಲ್ಲ. ನಾನು ಹೇಳಿದ್ನಲ್ಲ, ಕನಸಿನಲ್ಲಿ ಚಂದ್ರಬಾಬು ನಾಯ್ಡು ಒಂದು 5 ಲಕ್ಷ ಕೊಟ್ಟರು, ಜ್ಞಾಪಕ ಇದೆಯಾ? ಎಷ್ಟು ಸತ್ಯವಾಗಿ ಕಾಣುತ್ತೋ ಕನಸಿನಲ್ಲಿ. ನಮ್ಮ ಕನಸು ಅನಿಸುತ್ತೋ ಅವಾಗ ಇಲ್ಲ. ಮತ್ತು ಅವಾಗ ಏನನ್ನ ಆಗಿದೆಯೋ ಎಲ್ಲವೂ ಆದಂತೆ ಕಾಣ್ತು. ಇದು ಅಷ್ಟೇ. ಈ ಥರ ಎಲ್ಲ ಕೋಲಾರ ಹೇಳ್ತಿದ್ದೆ ನಾನು. ಅವ್ರು ಯಾರೋ ಒಬ್ಬರಿಗೆ ಭಾಳ ಕೋಪ ಬಂದ್ಬಿಡ್ತು. ಏನು ಸ್ವಾಮೀಜಿ ನೀವು ಮಾತಾಡೋದು? ಇವಾಗ ನಾವೆಲ್ಲ ಇದ್ದೀವೋ ಇಲ್ಲೋ? ನಾವೆಲ್ಲ ಇದ್ದೀವಿ,
ನೀವು ನಮಗೆ ಉಪದೇಶ ಮಾಡ್ತಿದ್ದೀರೋ ಇಲ್ಲೋ ಅಂದರು. ಆಯಿತು, ಮುಂದಕ್ಕೆ ಹೇಳಿ. ಮತ್ತೆ ಇದೆಲ್ಲ ಕನಸಂತಿರೋ ನೀವು ನೋಡಪ್ಪ, ಪ್ರಾರಂಭದಲ್ಲಿ ನೀನೇ ಬ್ರಹ್ಮಸ್ವರೂಪ ಅಂತ ಹೇಳ್ಬಿಟ್ರು ಅಂತ ಇಟ್ಕೊಳ್ಳಿ. ಅಖಂಡಾನಂದ ಸರಸ್ವತಿ ಅಂತ ಒಬ್ಬರು ಇರ್ತಾರೆ, ಅವ್ರ ಹತ್ರ ಒಬ್ಬ ಬ್ರಹ್ಮಚಾರಿ ಹೋಗ್ತಾರೆ. ಹೋಗಿ ನಂಗೆ ಉಪದೇಶ ಮಾಡಿ ಅಂತಾರೆ. ಅವ್ರ ತಕ್ಷಣ ನೀನೇ ಆಪಿ ಬ್ರಹ್ಮೈ, ನೀನೇ ಬ್ರಹ್ಮ ಅಂತಾರೆ. ಅಯ್ಯಯ್ಯ ಇದೇನಿದು, ನನ್ನನ್ನೇ ಬ್ರಹ್ಮ ಅಂತಾರೆ ಅಂದ್ಬಿಟ್ಟು ಯಾತ ಟೀಕ್ ಮೇ ದೂಸರ ಬೋಲೋ, ಇದು ಸರಿ ಇಲ್ಲ, ಬೇರೆ ಹೇಳ್ತಾರೆ. ಇಲ್ಲಪ್ಪ ನನ್ನ ತಿಳಿಯೋದು ಅಷ್ಟೇ, ನೀನೇ ಬ್ರಹ್ಮ, ಈ ಗುರು ಸರಿ ಇಲ್ಲ ಅಂತ ಇನ್ನೊಬ್ರು ಹೊತ್ತು ಹೋಗ್ತಾರೆ. ಅವ್ರು ಹೇಳ್ತಾರೆ 12 ವರ್ಷ ಸೇವೆ ಮಾಡು, 12 ವರ್ಷ ಸೇವೆ ಮಾಡು, 12 ವರ್ಷ ಸೇವೆ ಮಾಡಿದ್ರೆ ಆಮೇಲೆ ಹೇಳ್ತೀನಿ ಅಂತಾರೆ. ಸರಿ ಪಾಪ 12 ವರ್ಷ ಸೇವೆ ಮಾಡ್ತಾರೆ. 12 ವರ್ಷ ಆದಮೇಲೆ ಹೇಳಿ ಅಂದರೆ ಆಪಿ ಬ್ರಹ್ಮ, ನೀನೇ ಬ್ರಹ್ಮ ಅಂತಾರೆ. ಅಯ್ಯಯ್ಯೋ ಇದನ್ನು ಅವತ್ತು ಅವರೇ ಹೇಳಿದ್ರು, ನೀವು 12 ವರ್ಷ ಸೇವೆ ಮಾಡಿಸ್ಕೊಂಡು ಅದನ್ನೇ ಹೇಳ್ತೀರ ಅಂದರೆ ಅವತ್ತು ನೀನು ಒಪ್ಕೊಳ್ಳಿಲ್ಲ, ಅದಕ್ಕೋಸ್ಕರ 12 ವರ್ಷ ಸೇವೆ ಮಾಡಬೇಕಾಯ್ತು. ಇವತ್ತು ಒಪ್ಪಲಿಲ್ವಾ, ಇನ್ನು 12 ವರ್ಷ ಮಾಡಬೇಕಾಗತ್ತೆ. ಅಂದರೆ ನಾವು ಸರಿಯಾಗಿ ನಮ್ಮನ್ನು ನಾವು ನೋಡಿಕೊಂಡ್ರೆ, ಬೆಳಗ್ಗೆ ಎದ್ದಾಲಿಂದ ರಾತ್ರಿ ಮಲಗೋ ತನಕ ಮತ್ತೆ ಎಚ್ಚರ ಆಗೋ ತನಕ ಯಾವ ರೀತಿ ಇದ್ದೀವಿ ಅಂತ ಒಂದು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರೆ ನಿಜವಾದ ಶರೀರ ಅನ್ನೋದು ಕೇವಲ ಸಲಕರಣೆ. ನಮಗೆ ಕನ್ನಡಕ ಎಷ್ಟು ಮಾತ್ರನೋ ಅಷ್ಟು ಮಾತ್ರವೇ ಶರೀರ. ಅದೇನು ನೋಡಿ, ಕನ್ನಡಕ ಯಾತಕ್ಕೆ ಉಪಯೋಗಿಸ್ತೀವಿ? ನೋಡಲಿಕ್ಕೆ, ಓದಲಿಕ್ಕೆ. ಕಣ್ಣು ಯಾತಕ್ಕೆ ಉಪಯೋಗಿಸ್ತೀವಿ? ಅಷ್ಟೇ ತಾನೆ, ನೋಡಲಿಕ್ಕೆ, ಓದಲಿಕ್ಕೆ. ಇವಾಗ ಕನ್ನಡಕನೇ ನೀವು ಅಲ್ಲ, ಅದೇ ರೀತಿ ಕಣ್ಣು ನೀವಲ್ಲ. ಕನ್ನಡಕನ ತೆಗಿತೀವಿ, ಇಡ್ತೀವಿ. ನೀವೇನು ತೋರಿಸ್ತಿದ್ರೆ ಹಾಕ್ಕೊಳ್ತೀರ, ತೆಗೆದಾಕ್ತೀರ. ಕಣ್ಣು ಆ ರೀತಿ ಹಾಕ್ಕೊಂಡು ತೆಗೆದಾಕ್ತೀವ ಅಂದರೆ ಸೂಕ್ಷ್ಮವಾಗಿ ನೀವು ವ್ಯವಹಾರ ನೀವು ಗಮನಿಸಿದ್ರೆ ಯಾವಾಗ ಬೇಕೋ ಅವಾಗ ಕಣ್ಣನ್ನು ಉಪಯೋಗಿಸ್ತೀವಿ, ಇಲ್ಲದ್ರೆ ಅಲ್ಲೇ ಇರುತ್ತೆ ಸುಮ್ಮನೆ. ಹೌದಲ್ಲ? ಯಾವಾಗ ಬೇಕೋ ಅವಾಗ ಕಿವಿಯನ್ನು ಉಪಯೋಗಿಸ್ತೀವಿ, ಇಲ್ಲ ಸುಮ್ಮನೆ ಇರುತ್ತೆ. ಅದು ಯಾವ ರೀತಿ ಉಪಯೋಗಿಸ್ಬೇಕು ಅದರಲ್ಲೂ ಹೆಚ್ಚು ಕಮ್ಮಿ ಆಗಿರುತ್ತೆ. ಮತ್ತೆ ಇವಾಗ ಮನೆಯಲ್ಲಿ ಏನೋ ಮಾತು ನಡೀತಾ ಇರುತ್ತೆ, ಒಬ್ರಿಗೊಬ್ರಿಗೆ ಭಿನ್ನಾಭಿಪ್ರಾಯ, ಆವಾಗ ಕಿವಿ ಎಷ್ಟು ಚುರುಕಾಗಿ ಕೆಲಸ ಮಾಡುತ್ತೆ. ಹೌದಲ್ಲ? ಅದು ಇಲ್ಲಿ ಬಂದರೆ ಅಷ್ಟು ಚುರುಕಾಗಿರುತ್ತೆ ಕಿವಿ. ಮನೆಗಳಲ್ಲಿ ಏನಾದ್ರೂ ರಾತ್ರಿ ನಿದ್ದೆ ಇಲ್ಲ ಮಲಕ್ಕೋ ಅಂದರೆ ನಿದ್ದೆ ಬರೋದೇ ಇಲ್ಲ. ಇಲ್ಲಿ ಬಂದರೆ ಅಂದರೆ ಈ ಇಂದ್ರಿಯಗಳು ಅನ್ನತಕ್ಕಂಥದ್ದು ನಾವು ಉಪಯೋಗ ಮಾಡ್ಕೊಳ್ತಿದ್ದೀವಿ. ಯಾವುದನ್ನು ಉಪಯೋಗ ಮಾಡ್ತೀವೋ ಅದೇ ನಾನಲ್ಲ. ಬಟ್ ನಮ್ಮ ವ್ಯವಹಾರ ಸರಿಯಾಗಿ ನೋಡಿಕೊಂಡ್ರೆ ಎಲ್ಲ ವ್ಯವಹಾರಕ್ಕೂ ಆಧಾರವಾಗಿ ಯಾವುದೋ ಒಂದಿದೆ. ಯಾವ ವ್ಯವಹಾರ ಇಲ್ಲೇ ಇದ್ದಾಗ ನಾನಾಗಿರ್ತೀನಿ ಆನಂದ. ವ್ಯವಹಾರ ಬಂತು ಅಂದರೆ ನನ್ನನ್ನು ನಾನು ಮರ್ತು ಬಿಡ್ತಾ ಇದ್ದೀನಿ. ಇಲ್ಲ, ಅದೇ ಆನಂದ ಸ್ವರೂಪೇ ನಾನು ಅನ್ನತಕ್ಕಂಥ ಜ್ಞಾಪಕ ಇಟ್ಕೊಂಡು ನಾವು ವ್ಯವಹಾರದಲ್ಲಿದ್ದರೆ ಏನು ನಡೆದು ಆನಂದವೇ. ಬೆಲ್ಲ ಈಗ ಅದಕ್ಕೆ ಭ್ರಮೆ ಬರುತ್ತಂತೆ, ನಾನು ಸಪ್ಪಗಿದ್ದೀನಿ, ಸಿಹಿ ಆಗಬೇಕು ಅಂತ. ಸರಿ, ಸಿಹಿ ಆಗಬೇಕು ಅಂತ ಪ್ರಪಂಚ ಎಲ್ಲ ಓಡಾಡುತ್ತೆ. ಎಲ್ಲಿ ಹೋದರೆ ಸಿಹಿ ಸಿಗುತ್ತೆ? ಉಪ್ಪತ್ತು ಹೋಯ್ತು, ಮೆಣಸಿನ್ಕಾಯಿ ಹೊತ್ತು, ಎಲ್ಲೋದ್ರೂ ಸಿಹಿ ಸಿಗಲಿಲ್ಲ. ಮತ್ತೆ ಇಲ್ಲೇ ಬಂತು, ಎಲ್ಲಿ? ದತ್ತಾಶ್ರಮಕ್ಕೆ. ಇಲ್ಲಿ ಹೇಳಿದ್ರು ನೀನೇ ಸಿಹಿ ಅಂದರು. ಹಬ್ಬ ಮರ್ತು ಬಿಟ್ಟಿದ್ದೆ, ಗೊತ್ತಾಯಿತು. ಇಷ್ಟೇ ಸಮಸ್ಯೆ ಪರಿಹಾರ. ಈಗ ಅದು ತನ್ನಂತ ಸಿಹಿ ಅಂತ ತಿಳ್ಕೊಂಬಿಟ್ರೆ ಮತ್ತೆ ಅದಕ್ಕೆ ನಾನು ಸಪ್ಪಗಿದ್ದೀನಿ, ಉಪ್ಪಾಗಿದ್ದೀನಿ ಅಂತ ಬರುತ್ತೋ? ತನ್ನಂತ ಸರಿಯಾಗಿ ನೋಡ್ಕೊಂಬಿಟ್ರೆ ಆಗುತ್ತೆ. ಅದೇ ರೀತಿ ಇಲ್ಲೂ ಅಷ್ಟೇ, ನಿಮ್ಮನ್ನು ನೀವು ಒಂದ್ಸಲ ಸರಿಯಾಗಿ ನೋಡ್ಕೊಂಡು ನಾನಂದು ಯಾವುದು ನನ್ನದು ಅಂತ ಯಾವುದನ್ನು ಹೇಳಲಿಕ್ಕೆ ಸಾಧ್ಯವಿಲ್ವೋ ಅದು ನಾನು. ನಂದು ಅಂತ ಯಾವ್ಯಾವುದನ್ನು ಹೇಳಲಿಕ್ಕೆ ಸಾಧ್ಯವಾಗುತ್ತೋ ಅದು ಯಾವುದು ನಾನಲ್ಲ. ಮನೆ ನಂದು, ಮನೆಯಲ್ಲಿದ್ದು ವಸ್ತುಗಳು ನಂದು, ಮನೆಗಿರೋರೆಲ್ಲ ನನ್ನವರು, ಶರೀರ ನಂದು, ಮನಸ್ಸು ನಂದು, ಬುದ್ಧಿ ನಂದು, ಇವೆಲ್ಲ ನಂದು.
ಇವೆಲ್ಲವನ್ನು ತೆಗೆಯೋಕೆ ಯಾವುದು ಉಳಿಯುತ್ತೋ ಅದನ್ನು ನಂದು ಅಂತ ಹೇಳೋಕ್ಕಾಗಲ್ಲ. ಯಾಕೆ? ಅದೇ ನೀನು, ಆನಂದ ಸ್ವರೂಪೇ ನೀನು ಅನ್ನತಕ್ಕಂಥದ್ದನ್ನು ನಮಗೆ ಉಪನಿಷತ್ತು, ಅದನ್ನು ಪ್ರಶ್ನೋಪನಿಷತ್ತು ಅನೇಕ ವಿಧದಲ್ಲಿ ಹೇಳಿ ಕೊನೆಗೆ ನಿತ್ಯ ಅನುಭವ ತಗೊಂಡಾಗ ಅಲ್ಲಿ ನಾನಾಗಿ ಇರ್ತೀನಿ, ಬಟ್ ಅದನ್ನು ತಿರಸ್ಕಾರ ಮಾಡ್ತಿದ್ದೀವಿ ನಾವು. ಇಲ್ಲ, ನೀವು ಆನಂದವಾಗಿರ್ಬೇಕಾದ್ರೆ ಯಾರೂ ಬೇಕಿಲ್ಲ, ಯಾವುದೂ ಬೇಕಿಲ್ಲ. ಯಾಕೆ? ನೀನೇ ಆನಂದ. ನಾವು ಯಾವಾಗ ಇನ್ನೊಂದು ಅಭಿಮಾನ ಪಡಿತೀವೋ ಆವಾಗ ಆನಂದ ಹೋಯಿತು. ನಿರಭಿಮಾನ ಸ್ಥಿತಿನಲ್ಲಿ ಇದ್ದರೆ ಆಗ ಆನಂದ ಇಲ್ಲ. ಅದಕ್ಕೆ ಹೇಳ್ತಾರೆ, ಮುಖದ ಮೇಲೆ ಒಂದು ಕರ್ಚೀಫ್ ಹಾಕ್ಕೊಂಡಿದ್ರು ಅಂತ ಹೇಳಿದ್ನಲ್ಲ, ಏನು ಅಭಿಪ್ರಾಯ? ನಿಮ್ಮ ಮುಖ ಯಾವುದು? ಬೆಳಗ್ಗೆ ಎದ್ದಾಗ ಯಾವ ರೀತಿ ಇರುತ್ತೋ ಆ ರೀತಿ ನನ್ನ ಮುಖ ಅಲ್ಲ, ಗಲೀಜು. ಅದಕ್ಕೋಸ್ಕರ ಸ್ನಾನ ಮಾಡಿ ಎಲ್ಲ ಮೇಕಪ್ ಮಾಡ್ಕೊಂಡು ಯಾವ ರೀತಿ ಇರುತ್ತೋ ಅದು ನಿಮ್ಮ ನಿಜವಾದ ಮುಖ. ನಾವು ಮೇಕಪ್ ಆಗಿರೋ ಮುಖ ಅರ್ಧ ಗಂಟೆಗೆಲ್ಲ ಹೋಗುತ್ತೆ, ಅದು ನಿಜವಾದ ಮುಖ ಅಲ್ಲ. ನಮ್ಗೆ ಇಷ್ಟವಾದವ್ರ ಹತ್ರ ಮಾತಾಡ್ತಿರ್ತೀವಿ, ಅವಾಗ ಏನು ಮುಖ ನಗ್ತಾ ಇರುತ್ತೆ, ಅದು ನಿಜವಾದ ಮುಖ. ನಾವು ಇಷ್ಟವಾದವ್ರ ಹತ್ರ ಮಾತಾಡ್ತಾ ಇದ್ದೀವಿ, ಅವ್ರೊಂದು ಸ್ವಲ್ಪ ವಿರೋಧ ಆದರು, ಮುಖ ಕೆಂಪಗಾಗ್ಬಿಡ್ತು, ಇವಾಗ ಇದು ನಿಜವಾದ ಮುಖ. ನಾವು ಮತ್ತೆ ಮಲಗಿಬಿಟ್ರೆ ಈ ಮುಖ ಈ ಶರೀರ ಸಂಪೂರ್ಣ ಹೊಟ್ಟೋಯ್ತು, ಕನಸಿನಲ್ಲಿ ಇನ್ನೊಂದು ಮುಖ ಕಾಣುತ್ತೆ, ಅದು ನಿಮ್ಮ ನಿಜವಾದ ಮುಖ. ನಾವು ಯಾವುದು? ಯಾಕೆಂದರೆ ಮುಖರಹಿತರು, ನಮ್ಮ ಮುಖನೇ ಇಲ್ಲ, ಯಾಕೆ? ಶರೀರವೇ ಇಲ್ಲ. ಒಂದೆಲ್ಲ ಹಾಕ್ಕೊಂಡಿದ್ದೀವಿ ಅಂದರೆ ಇದೊಂದು ಪರಮಾತ್ಮ ತೊಡಿಸಿರ್ತಕ್ಕಂಥ ವೇಷವೇ ನಾನಲ್ಲ. ವೇಷಧಾರಿ ಬೇರೆ, ವೇಷ ಬೇರೆ. ಹೌದಾ? ಆದ ಕಾರಣ ಎಲ್ಲವನ್ನು ಬಿಡಿಸ್ಕೊಂಡಿರ್ತಕ್ಕಂಥ ಇರುವಿಕೆಯನ್ನು ಸದಾ ಕಾಲ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು, ಅದೇ ನಾನು ಅಂತ. ಸೊ ಇನ್ನು 3 ದಿವಸದ ಕಾಲ ಕಾರ್ಯಕ್ರಮ ಇರುತ್ತೆ. ಈ 47 ದಿವಸದಲ್ಲಿ ಎಷ್ಟು ದಿವಸ ಬಂದಿದ್ರೋ ಅದೆಲ್ಲ ನಿಮಗೆ ಗೊತ್ತು, ನಾವೇನು ಲೆಕ್ಕ ಹೇಳೋಕ್ಕೆ ಹೋಗಿಲ್ಲ. ಮತ್ತು ಅದರಲ್ಲಿ ಬಂದು ಎಷ್ಟೊತ್ತು ಮನಸ್ಸಿಟ್ಟು ಕೇಳಿದ್ರೋ, ಅಥವಾ ಕಣ್ಣು ಬಿಟ್ಕೊಂಡು ಎಷ್ಟೊತ್ತು ಕೇಳಿದ್ರೋ, ಅಥವಾ ನಿದ್ದೆ ಮಾಡ್ತಾ ಎಷ್ಟು ಕೇಳಿದ್ರೋ ನಿಮಗೆ ಗೊತ್ತು. ಒಂದು ವೇಳೆ ಸರಿಯಾಗಿ ಶ್ರವಣ ಆಯಿತು ಅಂದರೆ ಜನ್ಮ ಸಾರ್ಥಕ. ಎಲ್ಲಿ ಸ್ವಾಮೀಜಿ ನೀವೇನೋ ಹೇಳ್ತಾ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಇನ್ನು 3 ದಿವಸ ಇದೆ. ಇನ್ನು 3 ದಿವಸದಲ್ಲಿ ಇದೇ ಸ್ವರೂಪವನ್ನೇ ಮತ್ತೆ ಮತ್ತೆ ಬಿಡಿಸಿ ಹೇಳುತ್ತೆ ಪ್ರಶ್ನೋಪನಿಷತ್ತು. ಆದ ಕಾರಣ ಕನಿಷ್ಠ ಪಕ್ಷ ಇನ್ನು 3 ದಿವಸ ಆದ್ರೂ ಬನ್ನಿ. 47 ಸಾವಿರ ಡೆಡ್ ಹೋಯ್ತದು. ಹೌದಾ? ಇವತ್ತು ಇನ್ನು 3 ದಿವಸ ಅಂದರೆ 3.5 ದಿವಸ ಇದೆ. ಸೊ ಚೆನ್ನಾಗಿ ಶ್ರವಣ ಮಾಡಿ ಜನ್ಮ ಸಾರ್ಥಕ ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲಿಗೆ ನಿಲ್ಲಿಸಿರೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.